Hello dear students, welcome back. In this video I am going to start a new unit, that is relations and functions. So first PU ನಲ್ಲಿ relations ಮತ್ತು functions ಬಗ್ಗೆ ಒಂದಷ್ಟು ಬೇಸಿಕ್ಸ್ ನ ಸ್ಟಡಿ ಮಾಡಿದಿರಿ. ಸೊ ಅದರ ಮುಂದುವರಿದ ಭಾಗನ ನಾವೇನು ಮಾಡ್ತೀವಿ ಈ ಸೆಕೆಂಡ್ PU ನಲ್ಲಿ ಸ್ಟಡಿ ಮಾಡ್ತೀವಿ. So first of all, relation ಅಂದ್ರೆ ಏನು? So as we already studied in our first PUC, it is a subset of a Cartesian product. So ನಾವೇನು ಮಾಡೋಣ, ಅದನ್ನು ಸ್ವಲ್ಪ ಫಾರ್ಮಲಿ ಫಸ್ಟ್ ಆಫ್ ಆಲ್ ಡಿಫೈನ್ ಮಾಡೋಣ. ಎ ರಿಲೇಷನ್ ಆರ್ ಆನ್ ಎ ಸೆಟ್ ಎ is a subset of A cross A. ಸೊ ಇಲ್ಲಿ A cross A ಅನ್ನೋದು ಒಂದು ಕಾರ್ಟೀಷಿಯನ್ ಪ್ರಾಡಕ್ಟ್. ಸೊ ಈ ಕಾರ್ಟೀಷಿಯನ್ ಪ್ರಾಡಕ್ಟನ್ನ ಯಾವುದಾದ್ರೂ ಒಂದು ಸಬ್ಸೆಟ್ನ ನೀವು ತಗೊಂಡ್ರೆ ಆ ಸಬ್ಸೆಟ್ ಏನಾಗಿರುತ್ತೆ ಅಂತಂದರೆ ಒಂದು ರಿಲೇಷನ್ ಆಗಿರುತ್ತೆ. ಯಾವ ಸಬ್ಸೆಟ್ ಆದರೂ ತಗೊಳ್ಳಿ ನೀವು. ಸೊ ಒಂದು ಸೆಟ್ ಎ ಅಂತ ತಗೊಂಡು, ಫಾರ್ ಎಕ್ಸಾಂಪಲ್ ಇಫ್ ಎ ಈಕ್ವಲ್ ಟು ಎ ಕಮ ಬಿ, ಎರಡು ಎಲಿಮೆಂಟ್ ಇರೋಂಥ ಒಂದು ಸೆಟ್ಟನ್ನು ನಾನು ತಗೊಂಡಿದ್ದೀನಿ. ಈ ಸೆಟ್ಟಿಂದ ನಾನು ಏನಾದರೂ ಕಾರ್ಟೀಷಿಯನ್ ಪ್ರಾಡಕ್ಟನ್ನ ಬರೆದ್ರೆ ನನಗೇನೇ ಸಿಗ್ತದೆ ಅಂತಂದರೆ ಐ ವಿಲ್ ಗೆಟ್ ಎ ಕಮ ಬಿ, ಬಿ ಕಮ ಎ ಆ್ಯಂಡ್ ಬಿ ಕಮ ಬಿ. ಈ ರೀತಿ ಕಾರ್ಟೀಷಿಯನ್ ಪ್ರಾಡಕ್ಟ್ ಸಿಗುತ್ತೆ ನಮಗೆ. ಈ ಕಾರ್ಟೀಷಿಯನ್ ಪ್ರಾಡಕ್ಟಿಂದ ನೀವು ಯಾವುದಾದ್ರೂ ರಿಲೇಷನನ್ನು ಬರೀರಿ, ಯಾವುದಾದ್ರೂ ಒಂದು ಸಬ್ಸೆಟನ್ನು ತಗೊಳ್ಳಿ, ಆ ಪ್ರತಿಯೊಂದು ಸಬ್ಸೆಟ್ಟು ಕೂಡ ಏನಾಗಿರುತ್ತೆ ಅಂತಂದರೆ ಒಂದೊಂದು ರಿಲೇಷನ್ ಆಗಿರ್ತದೆ. ಸೊ ರಿಲೇಷನ್ ಅಂತಂದರೆ ಸಬ್ಸೆಟ್ ಆಫ್ ಕಾರ್ಟೀಷಿಯನ್ ಪ್ರಾಡಕ್ಟ್, ಅಥವಾ ಪರ್ಟಿಕ್ಯುಲರ್ ಆಗಿ ಹೇಳೋದಾದರೆ ರಿಲೇಷನ್ ಆರ್ ಆನ್ ಎ ಸೆಟ್ ಎ ಈಸ್ ಸಬ್ಸೆಟ್ ಆಫ್ ಎ ಕ್ರಾಸ್ ಎ. ಸೊ ಎ ಅನ್ನೋ ಒಂದು ಸೆಟ್ ಮೇಲೆ ಒಂದು ರಿಲೇಷನ್ ಡಿಫೈನ್ ಮಾಡ್ತಿದ್ದೀವಿ ಅಂತಂದರೆ ಅದು ಎ ಕ್ರಾಸ್ ಎ ಅಂತ ಏನು ಕಾರ್ಟೀಷಿಯನ್ ಪ್ರಾಡಕ್ಟ್ ಇರುತ್ತಲ್ಲ ಅದರ ಒಂದು ಸಬ್ಸೆಟ್ ಆಗಿರುತ್ತೆ. ಇಲ್ಲಿ ಇಫ್ ಎ ಕಮ ಬಿ ಬಿಲಾಂಗ್ಸ್ ಟು ಆರ್ ಅಂದರೆ ಎ ಕಮ ಬಿ ಅನ್ನೋ ಒಂದು ಎಲಿಮೆಂಟ್ ಏನಾದರೂ ರಿಲೇಷನ್ ಒಳಗಡೆ ಇದ್ದರೆ ಇದನ್ನು ನಾವು ಈ ರೀತಿ ಕೂಡ ಬರಿತೀವಿ. ಇಸ್ ಆಲ್ಸೋ ಇಂಪ್ಲೈಸ್ ದಟ್ ಎ ಈಸ್ ರಿಲೇಟೆಡ್ ಟು ಬಿ ಅಂತ. ಸೊ ಈ ರೀತಿ ಬರೆದ್ರೂ ಒಂದೇ ಅರ್ಥ, ಈ ರೀತಿ ಬರೆದ್ರು ಕೂಡ ಒಂದೇ ಅರ್ಥ. ಈ ರೀತಿ ಬರೆದ್ರೆ ಏನರ್ಥ, ಎ ಈಸ್ ರಿಲೇಟೆಡ್ ಟು ಬಿ ಅಂಡರ್ ದ ರಿಲೇಷನ್ ಆರ್ ಅಂತ ಅರ್ಥ. ಎ ಈಸ್ ರಿಲೇಟೆಡ್ ಟು ಬಿ ಅಂಡರ್ ದ ರಿಲೇಷನ್ ಆರ್. ಇಲ್ಲೂ ಅಷ್ಟೇ, ಇಲ್ಲಿ ಎ ಕಮ ಬಿ ಬಿಲಾಂಗ್ಸ್ ಟು ಆರ್ ಅಂತಂದರೆ ಎ ಅನ್ನೋದು ಆರ್ ಅನ್ನೋ ರಿಲೇಷನಲ್ಲಿ ಬಿ ಅನ್ನೋ ಒಂದು ಎಲಿಮೆಂಟ್ ಜೊತೆ ರಿಲೇಟ್ ಆಗಿದೆ ಅಂತ ಅರ್ಥ. ಸೊ ಈ ರೀತಿ ಏನು ಮಾಡ್ತೀವಿ ಅಂತಂದರೆ ರಿಲೇಷನ್ನ ಎರಡು ರೀತಿಯಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ ನಾವು. ಸೊ ದಿಸ್ ಇಸ್ ದ ಡೆಫಿನೇಷನ್ ಆಫ್ ರಿಲೇಷನ್. ನೌ ಲೆಟ್ ಅಸ್ ಮೂವ್ ಟುವರ್ಡ್ಸ್ ಟೈಪ್ಸ್ ಆಫ್ ರಿಲೇಷನ್ಸ್. ಅದರಲ್ಲಿ ಫಸ್ಟ್ ಟೈಪ್ ಯಾವುದು ಅಂತಂದರೆ ಎಮ್ ಟಿ ರಿಲೇಷನ್. ಹೆಸರೇ ಹೇಳುತ್ತೆ, ಇಟ್ ಈಸ್ ಲೈಕ್ ಎಮ್ ಟಿ ಸೆಟ್. ಬಟ್ ಯಾವುದರಲ್ಲಿ ನಾನು ಡಿಫೈನ್ ಮಾಡ್ತೀನಿ ಅಂತಂದರೆ ರಿಲೇಷನಲ್ಲಿ ಎಮ್ ಟಿ ರಿಲೇಷನ್ ಡಿಫೈನ್ ಮಾಡ್ತೀನಿ. ಫಾರ್ಮುಲಾ ಫಸ್ಟ್ ಡಿಫೈನ್ ಮಾಡ್ತೀನಿ ನಾನು. ಎ ರಿಲೇಷನ್ ಆರ್ on a set A is said to be empty relation ಅಥವಾ wide relation ಅಂತಾನೂ ಕರಿಬಹುದು. empty relation if and only if R is equal to null set. Of course this is subset of A cross A. ಅಂದರೆ ನಾವು ಯಾವ ರಿಲೇಷನ್ನ ಡಿಫೈನ್ ಮಾಡಿದ್ದೀವೋ ಆ ರಿಲೇಷನ್ನು ಒಂದು ನಲ್ ಸೆಟ್ ಆಗಿತ್ತು ಅಂತಂದರೆ ಅವಾಗ ನಾವೇನು ಹೇಳ್ತೀವಿ ಅಂತಂದರೆ ಇಟ್ ಈಸ್ ಎಂಟಿ ರಿಲೇಷನ್ ಅಂತ ಹೇಳ್ತೀವಿ. ಸೊ ವಿ ಸೇ ದಟ್ ಇಟ್ ಈಸ್ ಅ ಎಂಟಿ ರಿಲೇಷನ್. ಇದರ ಅರ್ಥ ಏನು ಅಂತಂದರೆ ದಟ್ ಈಸ್ ನೋ ಎಲಿಮೆಂಟ್ ಆಫ್ A ಅಂದರೆ ಸೆಟ್, ಇಲ್ಲಿ ನೋ ಎಲಿಮೆಂಟ್ ಆಫ್ ಎ ಈಸ್ ರಿಲೇಟೆಡ್ ಟು ಎನಿ ಎಲಿಮೆಂಟ್ ಆಫ್ ಎ. ಅಂದರೆ ಎ ಸೆಟ್ಟಲ್ಲಿರ್ತಕ್ಕಂಥ ಯಾವುದೇ ಎಲಿಮೆಂಟು ಆ ಸೆಟ್ಟಲ್ಲಿರ್ತಕ್ಕಂಥ ಯಾವುದೇ ಎಲಿಮೆಂಟ್ ಜೊತೆ
ರಿಲೇಟ್ ಆಗಿರಲ್ಲ. ಸೊ ನೋ ಎಲಿಮೆಂಟ್ ಆಫ್ ಎ ಇಸ್ ರಿಲೇಟೆಡ್ ಟು ಎನಿ ಎಲಿಮೆಂಟ್ ಆಫ್ ಎ. ಈ ರೀತಿ ಯಾವುದೇ ಎಲಿಮೆಂಟ್ ಜೊತೆ ರಿಲೇಟ್ ಆಗಿರ್ಲಿಲ್ಲ ಅಂತಂದ್ರೆ ಅವಾಗ ನಮ್ಗೇನು ರಿಲೇಷನ್ ಸಿಗುತ್ತಲ್ಲ ಆ ರಿಲೇಷನ್ ನಾವೇನಂತ ಕರಿತೀವಿ ಅಂತಂದ್ರೆ ಎಂಟಿ ರಿಲೇಷನ್ ಅಂತ ಕರಿತೀವಿ. So we know that empty set is subset of any set. Therefore, this empty set must be subset of A cross A also. A cross A ಅಂದ್ರೆ ಏನು? ಅದು ಕೂಡ ಒಂದು ಸೆಟ್ ಏನೆ. ಸೊ ಅದರ ಸಬ್ಸೆಟ್ ಕೂಡ ಆಗಿರಬೇಕು. ಹಾಗಾಗಿ ಒಂದು ವೇಳೆ ನಾವು ಡಿಫೈನ್ ಮಾಡಿದಂಥ ರಿಲೇಷನ್ ಏನಾದರೂ ಎಂಟಿ ಸೆಟ್ ಬರ್ತಾ ಇತ್ತು ಅಂತಂದ್ರೆ ಆ ರೀತಿಯ ರಿಲೇಷನ್ ಅನ್ನ ನಾವು ಎಂತ ಕರಿತೀವಿ? ಎಂಟಿ ರಿಲೇಷನ್ ಅಂತ ಕರಿತೀವಿ. ನಾವು ಲೆಟ್ ಅಸ್ ಕನ್ಸಿಡರ್ ಅನ್ ಎಕ್ಸಾಂಪಲ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಕಾನ್ಸೆಪ್ಟ್. ಒಂದು ಸೆಟ್ ಡಿಫೈನ್ ಮಾಡ್ತೀನಿ ನಾನು. A equal to 1 2 3 4 ಅಂತ ಒಂದು ಸೆಟ್ ನಾನು ತಗೊಳ್ತೀನಿ. ಅಂಡ್ ಐ ಆಮ್ ಗೋಯಿಂಗ್ ಟು ಡಿಫೈನ್ ಎ ರಿಲೇಷನ್ ಆರ್ ಆನ್ ದಿಸ್ ಸೆಟ್ ಎ. ಏನಂತ ಡಿಫೈನ್ ಮಾಡ್ತೀನಿ ಅಂತಂದ್ರೆ ಎ ಕಮ ಬಿ ಸಚ್ ದಟ್ ಎ ಪ್ಲಸ್ ಬಿ ಈಕ್ವಲ್ ಟು 0 ವೇರ್ ಬೋತ್ ಎ ಅಂಡ್ ಬಿ ಬಿಲಾಂಗ್ಸ್ ಟು ಸೆಟ್ ಎ. ಎರಡು ಕೂಡ ಎ ಅನ್ನೋ ಸೆಟ್ ಇಂದಾನೆ ಬರಬೇಕು ಮತ್ತು ಅವೆರಡನ್ನ ಆಡ್ ಮಾಡಿದ್ರೆ ನನಗೆ ಆನ್ಸರ್ ಏನು ಬರಬೇಕು ಅಂತಂದ್ರೆ 0 ಬರಬೇಕು. ಈ ರೀತಿ ಒಂದು ಸೆಟ್ ಅನ್ನು ನಾನು ಡಿಫೈನ್ ಮಾಡಿದ್ದೀನಿ. ಈಗ ಒಂದು ರಿಲೇಷನ್ ಡಿಫೈನ್ ಮಾಡಿದ್ದೀನಿ. ಈಗ ನೋಡೋಣ ಯಾವ ಎರಡು ಎಲಿಮೆಂಟ್ಗಳನ್ನ ಆಡ್ ಮಾಡಿದ್ರೆ 0 ಬರ್ತದೆ. ಆ ಎಲಿಮೆಂಟ್ಗಳು ಮಾತ್ರ ಇಲ್ಲಿ ಆರ್ಡರ್ಡ್ ಪೇರ್ ಆಗಿ ಏನು ಬರಬೇಕು ಅಂದ್ರೆ ರಿಲೇಷನ್ ಒಳಗಡೆ ಬರಬೇಕು. ಯಾವ್ಯಾವ ಎಲಿಮೆಂಟ್ ಬರ್ತವೆ ನೋಡೋಣ. 1, 1 ನೋ 1 + 1 is 2 and it is not 0. ಹೋಗ್ಲಿ 1 + 2 ಮಾಡಿದ್ರೆ 0 ಬರುತ್ತಾ? ಬರಲ್ಲ. 1 + 3 ಮಾಡಿದ್ರೆ 0 ಬರುತ್ತಾ? ಬರಲ್ಲ. 1 + 4 ಮಾಡಿದ್ರೆ 0 ಬರುತ್ತಾ? ಸಪೋಸ್ ಬರಂಗಿದ್ರೆ 1, 4 ಅಂತ ಆರ್ಡರ್ಡ್ ಪೇರ್ ಆಗಿ ಅದು ರಿಲೇಷನ್ ಒಳಗಡೆ ಬರ್ತದೆ, ಬರಲ್ಲ. ಅದೇ ರೀತಿನೇ 2, 1 2, 2, 2, 3 2, 4 ಈ ರೀತಿ ಯಾವುದೇ ಆರ್ಡರ್ಡ್ ಪೇರ್ ತಗೊಂಡ್ರು ಕೂಡ ನಮಗೆ 0 ಆನ್ಸರ್ ಬರಲ್ಲ. ಹಾಗಾಗಿ ಈ ರಿಲೇಷನ್ ಒಳಗಡೆ ಯಾವ ಎಲಿಮೆಂಟ್ಗಳು ಬರ್ತವೆ ಅಂತಂದ್ರೆ ಯಾವುದೇ ಎಲಿಮೆಂಟ್ ಬರಲ್ಲ. ಯಾವುದೇ ಎಲಿಮೆಂಟ್ ಬರಲ್ಲ ಅಂದ್ರೆ ಅರ್ಥ ಏನು ಅಂತಂದ್ರೆ ಎ ಅನ್ನೋ ಸೆಟ್ ಅಲ್ಲಿ ಇರ್ತಕ್ಕಂಥ ಯಾವುದೇ ಎಲಿಮೆಂಟು ಇನ್ ಯಾವುದೇ ಎಲಿಮೆಂಟ್ ಜೊತೆನೂ ರಿಲೇಟ್ ಆಗಿಲ್ಲ. 1 ಈಸ್ ನಾಟ್ ಅಟ್ ಆಲ್ ರಿಲೇಟೆಡ್ ಟು 1 2 3 4 ಯಾವ್ದ್ರ ಜೊತೆ ರಿಲೇಟ್ ಆಗಿಲ್ಲ. ಸಿಮಿಲರ್ಲಿ 2 ಈಸ್ ನಾಟ್ ಅಟ್ ಆಲ್ ರಿಲೇಟೆಡ್ ಟು 1 2 3 4 ಆ 4 ಎಲಿಮೆಂಟ್ಗಳ ಜೊತೆ ಅದು ರಿಲೇಟ್ ಆಗಿಲ್ಲ. ಹಾಗಾಗಿ ಯಾವುದೇ ಎಲಿಮೆಂಟ್ ಜೊತೆ ರಿಲೇಟ್ ಆಗಿಲ್ಲ. ಹಾಗಾಗಿ ನಮ್ಗೇನು ಬರುತ್ತೆ ಅಂತಂದ್ರೆ ವಿ ಗೆಟ್ ಎ ನಲ್ ರಿಲೇಷನ್ ಅಥವಾ ಎಂಟಿ ರಿಲೇಷನ್ ಅಥವಾ ವೈಡ್ ರಿಲೇಷನ್. ಅಂದ್ರೆ ಎಂಟಿ ಸೆಟ್ ಬರೋದ್ರಿಂದ ಈ ರೀತಿಯ ಒಂದು ರಿಲೇಷನ್ ನಾವೇನಂತ ಕರಿತೀವಿ? ಎಂಟಿ ರಿಲೇಷನ್ ಅಂತ ಕರಿತೀವಿ. ನಾವು ಇದಕ್ಕೆ ಕಾಂಟ್ರಾಸ್ಟ್ ಆಗಿ ಹೇಳೋದಾದ್ರೆ, ಇದಕ್ಕೆ ಕಂಪ್ಲೀಟ್ ಆಗಿ ಆಪೋಸಿಟ್ ಆಗಿ ಹೇಳೋದಾದ್ರೆ ಯಾವ ರಿಲೇಷನ್ ಅಂತಂದ್ರೆ ಯೂನಿವರ್ಸಲ್ ರಿಲೇಷನ್. ಯೂನಿವರ್ಸಲ್ ರಿಲೇಷನ್ ಅಂತಂದ್ರೆ ಏನು? A relation R on set A is said to be ಯೂನಿವರ್ಸಲ್ ರಿಲೇಷನ್. ಅಲ್ಲಿ ಹೆಂಗೆ ಹೆಸರೇ ಹೇಳುತ್ತಲ್ಲ ಎಂಟಿ ರಿಲೇಷನ್ ಅಂದ್ರೆ ಎಂಟಿ ಸೆಟ್ ಅಂತ, ಅದೇ ರೀತಿನೇ ಇಲ್ಲಿ is said to be universal relation if and only if R equals to A cross A. Of course this is also subset of A cross A. ಒಂದು ವೇಳೆ ನಾವು ಡಿಫೈನ್ ಮಾಡಿದಂಥ ರಿಲೇಷನ್ ಕಂಪ್ಲೀಟ್ ಆರ್ಡರ್ಡ್ ಪೇರ್ನೇ ಕೊಡ್ತಿತ್ತು ಅಂತಂದ್ರೆ ಆ ರೀತಿಯ ರಿಲೇಷನ್ ನಾವೇನಂತ ಕರಿತೀವಿ ಅಂತಂದ್ರೆ we call it as universal relation. ಸೊ ಅದನ್ನು ನಾವು ಯೂನಿವರ್ಸಲ್ ರಿಲೇಷನ್ ಅಂತ ಕರಿತೀವಿ. ಸೊ ಆರ್ ಶುಡ್ ಬಿ ಈಕ್ವಲ್ ಟು ಹೋಲ್ ಕಾರ್ಟಿಷಿಯನ್ ಪ್ರಾಡಕ್ಟ್. ಎ ಅನ್ನೋ ಸೆಟ್ ಮೇಲೆ ಕಾರ್ಟಿಷಿಯನ್ ಪ್ರಾಡಕ್ಟ್ ನ ಡಿಫೈನ್ ಮಾಡಿದಾಗ ಏನು ಕಾರ್ಟಿಷಿಯನ್ ಪ್ರಾಡಕ್ಟ್ ಬರುತ್ತಲ್ಲ ಆ ಕಾರ್ಟಿಷಿಯನ್ ಪ್ರಾಡಕ್ಟೇ ಬರ್ತಾ ಇದ್ರೆ ಅವಾಗ ನಾವೇನಂತ ಕರಿತೀವಿ? ಯೂನಿವರ್ಸಲ್ ರಿಲೇಷನ್ ಅಂತ ಕರಿತೀವಿ. ಇದರ ಅರ್ಥ ಏನು ಹಾಗಾದ್ರೆ? ಇದರ ಅರ್ಥ ಏನು ಅಂತಂದ್ರೆ ಎವ್ರಿ ಎಲಿಮೆಂಟ್ ಆಫ್ ಎ ಅಲ್ಲಿ ಎಂಟಿ ರಿಲೇಷನ್ ಹೇಳಿದ್ವಿ. ನೋ ಎಲಿಮೆಂಟ್ ಆಫ್ ಎ ಇಸ್ ರಿಲೇಟೆಡ್ ಟು ಎನಿ ಎಲಿಮೆಂಟ್ ಆಫ್ ಎ ಅಂತ ಹೇಳಿದ್ವಿ. ಇಲ್ಲಿ ಅದನ್ನ ಯಾವ ರೀತಿ ಹೇಳ್ತೀವಿ? ಇಲ್ಲೇನು ಹೇಳ್ತೀವಿ ಅಂತಂದ್ರೆ ಎವ್ರಿ ಎಲಿಮೆಂಟ್ ಹೋಲ್ ಕಾರ್ಟಿಷಿಯನ್ ಪ್ರಾಡಕ್ಟೇ ಬರಬೇಕು ಅಂದ್ರೆ ಪ್ರತಿಯೊಂದು ಎಲಿಮೆಂಟ್ ಜೊತೆನೂ ರಿಲೇಟ್ ಆಗಿರಬೇಕು. ಹಾಗಾಗಿ ಇದನ್ನ ಏನಂತ ಹೇಳ್ತೀವಿ? ಎವ್ರಿ ಎಲಿಮೆಂಟ್ ಆಫ್ ಎ ಈಸ್ ರಿಲೇಟೆಡ್ ಟು ಎವ್ರಿ ಎಲಿಮೆಂಟ್ ಆಫ್ ಎ. ಪ್ರತಿಯೊಂದು ಎಲಿಮೆಂಟ್ ಜೊತೆನೂ ರಿಲೇಟ್ ಆಗಿದೆ ಅಂತ ಅರ್ಥ. ರಿಲೇಟೆಡ್ ಟು ಎವ್ರಿ ಎಲಿಮೆಂಟ್ ಆಫ್ ಎ. ಸೊ ಈ ರೀತಿ ಪ್ರತಿಯೊಂದು ಎಲಿಮೆಂಟು
ಪ್ರತಿಯೊಂದು ಎಲಿಮೆಂಟ್ ಜೊತೆ ರಿಲೇಟ್ ಆಗಿದ್ರೆ ಅದನ್ನ ನಾವೇ ಅಂತ ಕರಿತೀವಿ ಅಂತಂದ್ರೆ ಯೂನಿವರ್ಸಲ್ ರಿಲೇಷನ್ ಅಂತ ಕರಿತೀವಿ. ಸೊ ಎಂಟಿ ರಿಲೇಷನ್ ಅಂತಂದ್ರೆ ನೋ ಎಲಿಮೆಂಟ್ ಆಫ್ ಎ ಇಸ್ ರಿಲೇಟೆಡ್ ಟು ಎನಿ ಎಲಿಮೆಂಟ್ ಆಫ್ ಎ. ಯಾವುದೇ ಎಲಿಮೆಂಟ್ ಯಾವುದೇ ಎಲಿಮೆಂಟ್ ಜೊತೆ ರಿಲೇಟ್ ಆಗಿರಲಿಲ್ಲ. ಇಲ್ಲಿ ಪ್ರತಿಯೊಂದು ಎಲಿಮೆಂಟು ಇನ್ನು ಪ್ರತಿಯೊಂದು ಎಲಿಮೆಂಟ್ ಜೊತೆನೂ ಏನಾಗಿರ್ತದೆ ಅಂತಂದ್ರೆ ರಿಲೇಟ್ ಆಗಿರುತ್ತೆ. ಆ ತರದ ರಿಲೇಷನ್ ನಾವು ಯೂನಿವರ್ಸಲ್ ರಿಲೇಷನ್ ಅಂತ ಕರಿತೀವಿ. ನಾವು ಲೆಟ್ ಅಸ್ ಟೇಕ್ ಎನ್ ಎಕ್ಸಾಂಪಲ್. ಇಲ್ಲಿ ಒಂದು ಎಕ್ಸಾಂಪಲ್ ಕನ್ಸಿಡರ್ ಮಾಡೋಣ. ಈಗ ಫಾರ್ ಎಕ್ಸಾಂಪಲ್ ಟೇಕ್ ಸೆಟ್ ಎ ಈಕ್ವಲ್ ಟು 1 2 3. ನಾವು ಎಕ್ಸಸೈಸ್ನ ಸಾಲ್ವ್ ಮಾಡುವಾಗ ವೆರೈಟಿ ಆಫ್ ಎಕ್ಸಾಂಪಲ್ಸ್ನ ಸಾಲ್ವ್ ಮಾಡ್ತೀವಿ. ಜಸ್ಟ್ ಈ ಡೆಫಿನೇಷನ್ ಅರ್ಥ ಮಾಡ್ಕೊಳ್ಳೋಕ್ಕೆ, ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಳೋಕೆ ನಾ ಏನು ಮಾಡ್ತೀನಿ ಅಂದರೆ ಒಂದು ಬೇಸಿಕ್ ಸಣ್ಣ ಎಕ್ಸಾಂಪಲ್ನ ತಗೊಂತಿದ್ದೀನಿ. ಒಂದು ರಿಲೇಷನ್ ಡಿಫೈನ್ ಮಾಡ್ತೀನಿ ನಾನು. ಆರ್ ಈಕ್ವಲ್ ಟು ಏನಂತ ಡಿಫೈನ್ ಮಾಡ್ತೀನಿ ಅಂತಂದರೆ ಎ ಕಮ ಬಿ ಸಚ್ ದಟ್ ಎ ಪ್ಲಸ್ ಬಿ ಈಸ್ ಗ್ರೇಟರ್ ದ್ಯಾನ್ 0. ಅಂದರೆ ಎರಡು ನಂಬರ್ಗಳನ್ನು, ಎ ಅನ್ನೋ ಸೆಟ್ಟಲ್ಲಿ ಇರ್ತಕ್ಕಂಥ ಎರಡು ನಂಬರ್ಗಳನ್ನು ಆ್ಯಡ್ ಮಾಡಿದರೆ ಆ ಸಮ್ ಏನು ಬರಬೇಕು ಅಂದರೆ ಪಾಸಿಟಿವ್ ಬರಬೇಕು, ಗ್ರೇಟರ್ ದ್ಯಾನ್ 0 ಬರಬೇಕು. ಆಲ್ಸೋ ಬೋತ್ ಎ ಆ್ಯಂಡ್ ಬಿ ಆರ್ ಎಲಿಮೆಂಟ್ಸ್ ಆಫ್ ಎ. ಎರಡು ಕೂಡ ಎ ಅನ್ನೋ ಸೆಟ್ಟಿಂದ ಬರಬೇಕು ಅಂತ. ನಾವು ಈ ರಿಲೇಷನ್ ಆರ್ ಒಳಗಡೆ ಯಾವ್ಯಾವ ಎಲಿಮೆಂಟ್ಸ್ಗಳು ಬರ್ತವೆ ನೋಡೋಣ. 1 1 ಒಂದು ವೇಳೆ ಇಲ್ಲಿ 1 + 1 ಅಂತ ಏನಾದ್ರು ತಗೊಂಡ್ರೆ ಅಫ್ಕೋರ್ಸ್ 1 + 1 = 2, 2 is greater than 0. therefore 1, 1 ಆ ಎರಡು ಎಲಿಮೆಂಟ್ಗಳು ಆರ್ಡರ್ಡ್ ಪೇರ್ ಆಗಿ ಎಲ್ಲಿ ಬರ್ತವೆ, ರಿಲೇಷನ್ ಒಳಗಡೆ ಬರ್ತವೆ. therefore 1, 1 ರಿಲೇಷನ್ ಒಳಗಡೆ ಬಂತು. ಸಿಮಿಲರ್ಲಿ 1, 2 ಬರುತ್ತೆ, ಯಾಕಂದ್ರೆ 1 + 2 is 3 and 3 is greater than 0. ಅದೇ ರೀತಿ 1, 3 and similarly 2, 1 2, 2 2, 3 2, 3 and 3, 1 3, 2 3, 3. ಸೊ ಈ ಎಲ್ಲಾ ಎಲಿಮೆಂಟ್ಗಳು ಎಲ್ಲಿ ಬಂದು ಅಂತಂದ್ರೆ ರಿಲೇಷನ್ ಒಳಗಡೆ ಬಂದು. ಯಾಕಂದ್ರೆ ಈ ಎಲ್ಲಾ ಎಲಿಮೆಂಟ್ಗಳನ್ನ ಆಡ್ ಮಾಡಿದ್ರೆ ನಮಗೇನು ಬರ್ತದೆ, ಒಂದು ಪಾಸಿಟಿವ್ ನಂಬರ್ ಬರ್ತದೆ. 1 + 1 2 ಪಾಸಿಟಿವ್, 1 + 2 3 ಪಾಸಿಟಿವ್, 1 + 3 is 4 ಪಾಸಿಟಿವ್, 2 + 1 is 3 ಪಾಸಿಟಿವ್ ಆ್ಯಂಡ್ ಸೊ ಆನ್. ಸೊ ಈ ರೀತಿ ಪಾಸಿಟಿವ್ ನಂಬರ್ಗಳನ್ನ ಕೊಡುವಂತ ಎರಡು ಎಲಿಮೆಂಟ್ಗಳನ್ನ ಆರ್ಡರ್ಡ್ ಪೇರ್ ಆಗಿ ನಾವೇನ್ ಮಾಡಿದ್ವಿ, ರಿಲೇಷನ್ ಒಳಗಡೆ ಬರ್ತೀವಿ. ಯು ಕ್ಯಾನ್ ಅಬ್ಸರ್ವ್ ಹಿಯರ್ ದಟ್ ದಿಸ್ ರಿಲೇಷನ್ ಈಸ್ ಕಂಪ್ಲೀಟ್ ಕಾರ್ಟಿಷಿಯನ್ ಪ್ರಾಡಕ್ಟ್ ಆಫ್ ಎ ವಿತ್ ಇಟ್ ಸೆಲ್ಫ್. ಸೊ ಎ ಅನ್ನೋ ಸೆಟ್ ಅನ್ನ ಅದೇ ಸೆಟ್ ಜೊತೆ ನಾವು ಕಾರ್ಟಿಷಿಯನ್ ಪ್ರಾಡಕ್ಟ್ ಮಾಡಿದಾಗ ಯಾವ ಒಂದು ಸೆಟ್ ಬರ್ತಿತ್ತಲ್ಲ ಅದೇ ಸೆಟ್ನೇ ನಮಗೆ ಇಲ್ಲಿ ರಿಲೇಷನ್ ಆಗಿ ಬಂದಿರೋದ್ರಿಂದ ದಿಸ್ ರಿಲೇಷನ್ ಈಸ್ ನೋನ್ ಆಸ್ ಯೂನಿವರ್ಸಲ್ ರಿಲೇಷನ್. ಸೊ ಆರ್ ಏನಾದರೂ ನಲ್ ಸೆಟ್ ಆಗಿದ್ರೆ ಎಂಟಿ ರಿಲೇಷನ್. ಇಫ್ ಆರ್ ಈಸ್ ಈಕ್ವಲ್ ಟು ಎ ಕ್ರಾಸ್ ಎ ದೆನ್ ವಿ ಸೇ ದಟ್ ಇಟ್ ಈಸ್ ಎ ಯೂನಿವರ್ಸಲ್ ರಿಲೇಷನ್. ಇದನ್ನ ನಾವು ಯೂನಿವರ್ಸಲ್ ರಿಲೇಷನ್ ಕರಿತೀವಿ. ಬಟ್ ಇವೆರಡಕ್ಕಿಂತಲೂ ಮುಖ್ಯವಾಗಿ ಇನ್ನು ನೆಕ್ಸ್ಟ್ ನಾವು ಸ್ಟಡಿ ಮಾಡ್ತೀವಲ್ಲ, ಈ ಮೂರು ರಿಲೇಷನ್ಗಳು ಬಹಳ ಮುಖ್ಯ. ಇನ್ನು ನೆಕ್ಸ್ಟ್ ನಾನು ಸ್ಟಡಿ ಮಾಡೋಂಥ ಈ ಮೂರು ರಿಲೇಷನ್ಗಳು ಬಹಳ ಮುಖ್ಯ. ಅದರಲ್ಲಿ ಫಸ್ಟ್ ರಿಲೇಷನ್ ಯಾವುದಪ್ಪ ಅಂತಂದ್ರೆ ರಿಫ್ಲೆಕ್ಸಿವ್ ರಿಲೇಷನ್. ದೀಸ್ 3 ರಿಲೇಷನ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಫಸ್ಟ್ ಒನ್ ರಿಫ್ಲೆಕ್ಸಿವ್ ರಿಲೇಷನ್. ಈ ಡೆಫಿನೇಷನ್ಗಳು ಕೂಡ ಅಷ್ಟೇ ಮುಖ್ಯ. ಸೊ ಅವುಗಳನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಎ ರಿಲೇಷನ್ ಆರ್ on a set A is said to be reflexive relation. Is said to be reflexive relation if A, A belongs to R for all A belongs to A. This is very important definition. These are very important definitions. ಏನು ಹೇಳ್ತದೆ, A, A belongs to R for all A belongs to A ಅಂತ ಹೇಳ್ತದೆ. ಸೊ ಏನಿದ್ರ ಅರ್ಥ? ಸೊ ಎವ್ರಿ ಎಲಿಮೆಂಟ್ ಆಫ್ ದ ಗಿವನ್ ಸೆಟ್ ಶುಡ್ ಬಿ ರಿಲೇಟೆಡ್ ಟು ಇಟ್ ಸೆಲ್ಫ್ ಅಂತ ಅರ್ಥ. A, A ಅಂತ ಅಂದ್ರೆ ಅರ್ಥ ಏನು, ಎವ್ರಿ ಎಲಿಮೆಂಟ್ ಫಾರ್ ಆಲ್ ಎ ಅಂತ ಇದೆ ನೋಡಿ, ಫಾರ್ ಆಲ್ ಎ ಬಿಲಾಂಗ್ಸ್ ಟು ಎ ಅಂತ ಇದೆ. ಅಂದ್ರೆ ಅರ್ಥ ಏನು, ಎವ್ರಿ ಎಲಿಮೆಂಟ್ ಶುಡ್ ಬಿಲಾಂಗ್ಸ್ ಟು, ನೋಡಿ ಇಲ್ಲಿದೆ ನೋಡಿ, ಫಾರ್ ಆಲ್ ಎ ಬಿಲಾಂಗ್ಸ್ ಟು ಎ ಅಂತ ಇದೆ. ಇದರ ಅರ್ಥ ಏನು, ಎವ್ರಿ ಎಲಿಮೆಂಟ್ ಆಫ್ ಎ ಶುಡ್ ಬಿ ರಿಲೇಟೆಡ್ ಟು ಇಟ್ ಸೆಲ್ಫ್ ಅಂತ ಅರ್ಥ. ಸಪೋಸ್ ಎ ಅನ್ನೋ ಸೆಟ್ ಅಲ್ಲಿ 1 ಇದೆ ಅಂತಂದ್ರೆ 1, 1 ಅನ್ನೋ ಎಲಿಮೆಂಟ್ ಎಲ್ಲಿ ಇರಬೇಕು, ರಿಲೇಷನ್ ಒಳಗಡೆ ಇರಬೇಕು. ಒಂದು ವೇಳೆ ಎ ಅನ್ನೋ ಸೆಟ್ ಅಲ್ಲಿ ಎಕ್ಸ್ ಅನ್ನೋ ಎಲಿಮೆಂಟ್ ಇದ್ರೆ
ಎ ಅನ್ನೋ ಒಂದು ಸೆಟ್ ಅಲ್ಲಿ ಎಕ್ಸ್ ಅಂತ ಒಂದು ಎಲಿಮೆಂಟ್ ಇದ್ರೆ ಎಕ್ಸ್ ಕಮ ಎಕ್ಸ್ ಅನ್ನೋದು ರಿಲೇಷನ್ ಒಳಗಡೆ ಇರಲೇಬೇಕು. ಈ ರೀತಿ ಎಷ್ಟು ಎಲಿಮೆಂಟ್ಗಳಿಗೆ ಆಗ್ಬೇಕು ಅಂತಂದ್ರೆ ಎ ಅನ್ನೋ ಸೆಟ್ ಅಲ್ಲಿ ಎಷ್ಟೆಲ್ಲ ಎಲಿಮೆಂಟ್ಸ್ ಇದಾವೋ ಆ ಎಲ್ಲಾ ಎಲಿಮೆಂಟ್ಗಳು ಕೂಡ ಈ ರೀತಿ ರಿಲೇಟ್ ಆಗಿದ್ರೆ ಅವಾಗ ನಾವೇನಂತ ಹೇಳ್ತೀವಿ, ಆ ತರದ ರಿಲೇಷನ್ ಅನ್ನ ರಿಫ್ಲೆಕ್ಸಿವ್ ರಿಲೇಷನ್ ಅಂತ ಕರಿತೀವಿ. ಸೊ ವಿ ಸೇ that type of relation is a reflexive relation. Now let us take an example to understand this relation. A equal to 1 2 3 ಅಂತ ಒಂದು ಸೆಟ್ ಅಂತ ತಗೊಳ್ತೀನಿ. ಈ ಸೆಟ್ ಮೇಲೆ ಸಪೋಸ್ ನಾನೇನಾದ್ರೂ R1 ಗೊತ್ತಿಲ್ಲ ಯಾವ ರೀತಿ ಡಿಫೈನ್ ಮಾಡಿದ್ದೀನಿ ಅಂತ, ಡಿಫೈನ್ ಮಾಡಿದ ಮೇಲೆ ನನಗೆ ಎಲಿಮೆಂಟ್ಗಳು ಈ ರೀತಿ ಬಂತು ಅಂತ ಅನ್ಕೋಣ. 1, 1, 2, 2, 3, 3 ಈ ರೀತಿ ಎಲಿಮೆಂಟ್ಗಳು ಬಂತು ಅಂತ ಅನ್ಕೋಣ. Now you can observe that 1 belongs to A, 1 is an element of A and 1, 1 R ಒಳಗಡೆ ಇದೆ. 2 is an element of A and 2, 2 R1 ಒಳಗಡೆ ಇದೆ. 3 is an element of A, 3, 3. ನೋಡಿ A ಅನ್ನೋ ಸೆಟ್ ಅಲ್ಲಿ ಯಾವೆಲ್ಲ ಎಲಿಮೆಂಟ್ಗಳಿದ್ದೋ ಆ ಎಲ್ಲಾ ಎಲಿಮೆಂಟ್ಗಳು ತಮ್ಮ ಜೊತೆ ತಾನೇನೆ ಏನಾಗಿದೆ ಅಂತಂದ್ರೆ ರಿಲೇಟ್ ಆಗಿರೋದ್ರಿಂದ ನಾವೇನ್ ಹೇಳ್ತೀವಿ ಅಂತಂದ್ರೆ ಇಟ್ ಈಸ್ ಅನ್ ಎಂತದ್ದು ರಿಫ್ಲೆಕ್ಸಿವ್ ರಿಲೇಷನ್ ಅಂತ ಹೇಳ್ತೀವಿ. ಸೊ ಈ ರೀತಿಯ ಒಂದು ರಿಲೇಷನ್ ಅನ್ನ ರಿಫ್ಲೆಕ್ಸಿವ್ ರಿಲೇಷನ್. Therefore this R1 is reflexive relation on the set A. ಅದೇ ರೀತಿ ನಾನು ಇನ್ನೊಂದು ರಿಲೇಷನ್ ಡಿಫೈನ್ ಮಾಡಿದೆ ಅಂತ ಕಾರಣ R2. ಇಲ್ಲಿ ಯಾವ ರೀತಿ ಡಿಫೈನ್ ಮಾಡ್ತೀನಿ ನಾನು ಅಂತಂದ್ರೆ 1, 1, 1, 2, 2, 3, 2, 2, 3, 3 ಅಂತ ಡಿಫೈನ್ ಮಾಡಿದೆ ಅಂತ ಅನ್ಕೊಳ್ಳೋಣ. ನೋಡಿ 1 ಬಿಲಾಂಗ್ಸ್ ಟು A, 1, 1 ಇದೆ. 2 ಏನಲ್ಲಿದೆ ಅಂತಂದ್ರೆ 2, 2 ಇದೆ. 3 ಏನಲ್ಲಿದೆ ಅಂತಂದ್ರೆ 3, 3 ಇದೆ. ಸೊ ಈ ರೀತಿ ಎ ಸೆಟ್ ಇರತಕ್ಕಂಥ ಎಲ್ಲಾ ಎಲಿಮೆಂಟ್ಗಳು ತನ್ನ ಜೊತೆ ತಾನೇ ರಿಲೇಟ್ ಆಗಿದೆ. ಇಲ್ಲಿ ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ ಸರ್ ಎಕ್ಸ್ಟ್ರಾ ಎಲಿಮೆಂಟ್ಗಳು ಬಂದವಲ್ಲ, ಇಲ್ಲಿ 1, 2 ಮತ್ತು 2, 3 ಅಂತ ಎಕ್ಸ್ಟ್ರಾ ಎಲಿಮೆಂಟ್ಗಳು ಬಂದಿದೆಯಲ್ಲ ಅಂತಂದ್ರೆ ಆ ಎಕ್ಸ್ಟ್ರಾ ಎಲಿಮೆಂಟ್ಗಳು ಎಷ್ಟಾದ್ರೂ ಬರ್ಲಿ ಬರ್ದೇನಾದ್ರೂ ಇರ್ಲಿ, ಆದ್ರೆ ರಿಫ್ಲೆಕ್ಸಿವ್ ಆಗ್ಬೇಕು ಅಂತಂದ್ರೆ ನಮ್ ತಲೆಯಲ್ಲಿ ಇರ್ಬೇಕಾಗಿರೋದೇನು ಅಂತಂದ್ರೆ ಜಸ್ಟ್ ಎ ಸೆಟ್ ಇಲ್ಲಿ ಎಷ್ಟೆಲ್ಲ ಎಲಿಮೆಂಟ್ಸ್ ಗಳಿದಾವಲ್ಲ ಅವೆಲ್ಲನೂ ತಮ್ಮ ಜೊತೆ ತಾನು ರಿಲೇಟ್ ಆಗಿದಾವ ಆಗಿಲ್ಲ ಅದನ್ನ ಮಾತ್ರ ನಾವು ನೋಡ್ಬೇಕು. ಎಕ್ಸ್ಟ್ರಾ ಎಲಿಮೆಂಟ್ಸ್ ಗಳು ಬಂದಿದ್ಯಾ ಬಂದಿಲ್ವಾ ಅನ್ನೋದನ್ನ ನಾವು ತಲೆ ಕೆಡ್ಸ್ಕೊಳಕ್ ಹೋಗ್ಬಾರ್ದು. ಸೊ ದಿಸ್ ಈಸ್ ಆಲ್ಸೋ ರಿಫ್ಲೆಕ್ಸಿವ್ ರಿಲೇಷನ್. ಸೊ R1 ಈಸ್ ರಿಫ್ಲೆಕ್ಸಿವ್ ರಿಲೇಷನ್ ಅಂಡ್ R2 ಈಸ್ ಆಲ್ಸೋ ರಿಫ್ಲೆಕ್ಸಿವ್ ರಿಲೇಷನ್. ನೋಡೋಣ ಈಗ ಇನ್ನೊಂದು ರಿಲೇಷನ್ R3 ತಗೊಳ್ತೀನಿ. ಇಲ್ಲೇನ್ ಡಿಫೈನ್ ಮಾಡ್ತೀನಿ ಅಂತಂದ್ರೆ 1, 1, 1, 2 ಅಂಡ್ 3, 3 ಅಂತ ನಾನೇನಾದ್ರೂ ರಿಲೇಷನ್ ನ ಡಿಫೈನ್ ಮಾಡಿದ್ರೆ ಐ ಸೇ ದಟ್ ದಿಸ್ ಈಸ್ ನಾಟ್ ಎ ರಿಫ್ಲೆಕ್ಸಿವ್ ರಿಲೇಷನ್. ನೋಡಿ ಒಂದ್ ನೆನ್ಪಿಟ್ಕೊಳ್ರಿ, R1 ಏನಿದೆಯಲ್ಲ ಈ ಎ ಸೆಟ್ ಅಲ್ಲಿ ಇರ್ತಕ್ಕಂಥ ಎಲ್ಲ ಎಲಿಮೆಂಟ್ಗಳು ತಮ್ಮ ಜೊತೆ ತಾವು ಮಾತ್ರ ಅಷ್ಟನ್ನು ಮಾತ್ರ ಬಂದಿದೆ. ಎಕ್ಸ್ಟ್ರಾ ಎಲಿಮೆಂಟ್ಗಳು ಯಾವುದು ಬಂದಿಲ್ಲ. 1 ಇದೆ ಅಂದ್ರೆ 1, 1 ಅಷ್ಟೇ ಇದೆ. 2 ಇದೆ ಅಂದ್ರೆ 2, 2 ಅಷ್ಟೇ ಇದೆ. 3 ಇದೆ 3, 3 ಇಷ್ಟೇ, ಬೇರೆ ಯಾವುದೇ ಎಲಿಮೆಂಟ್ಗಳು ಬಂದಿಲ್ಲ. ಈ ರೀತಿ ತಮ್ಮ ಜೊತೆ ತಾನು ಮಾತ್ರ ರಿಲೇಟ್ ಆಗಿರೋಂಥ ಎಲಿಮೆಂಟ್ಸ್ಗಳು ಮಾತ್ರ ಬಂದ್ರೆ ಆ ರೀತಿಯ ರಿಲೇಷನ್ ರಿಫ್ಲೆಕ್ಸಿವ್ ಕೂಡ ಆಗಿರ್ತದೆ. ಜೊತೆಗೆ ಇದಕ್ಕೊಂದು ಹೆಸರಿದೆ, ಈ ತರದ ಒಂದು ಸೆಟ್ ಒಂದು ರಿಲೇಷನ್ಗೆ ಒಂದು ಹೆಸರಿದೆ, ಏನಂತಂದ್ರೆ ಐಡೆಂಟಿಟಿ ರಿಲೇಷನ್ ಅಂತ ಇದೆ. ಬಟ್ ಅದು ನಿಮ್ಮ ಸಿಲೆಬಸ್ ಇಲ್ಲ, ಹಾಗಾಗಿ ನಾನು ಅದನ್ನ ಡಿಸ್ಕಸ್ ಮಾಡ್ತಿಲ್ಲ. ಬಟ್ ಸುಮ್ಮನೆ ನೆನ್ಪಿಟ್ಕೊಳ್ರಿ, ಇದು ಎಂತ ರಿಲೇಷನ್, ಅದು ಐಡೆಂಟಿಟಿ ರಿಲೇಷನ್ ಅಂತ ಕರಿತೀವಿ ಅದನ್ನ. ಈ ರೀತಿ ಎಕ್ಸ್ಟ್ರಾ ಎಲಿಮೆಂಟ್ಗಳು ಬಂದ್ರೆ ಅವಾಗ ಅದು ಐಡೆಂಟಿಟಿ ರಿಲೇಷನ್ ಆಗಲ್ಲ. ಬರೀ ತಮ್ಮ ಜೊತೆ ತಾನ ಮಾತ್ರ ರಿಲೇಟ್ ಆಗಿರೋಂಥ ಎಲಿಮೆಂಟ್ಗಳು ಮಾತ್ರ ಇದ್ರ ರಿಲೇಷನ್ ಅಲ್ಲಿ ಅವಾಗ ಅದನ್ನ ಅಂತ ಕರಿತೀವಿ, ಐಡೆಂಟಿಟಿ ರಿಲೇಷನ್ ಅಂತ ಕರಿತೀವಿ. ಈಗ R3 ಬರೋಣ. R3 ನಾನೇನಂತ ಹೇಳಿದೆ ಅಂತಂದ್ರೆ ಇಟ್ ಈಸ್ ನಾಟ್ ರಿಫ್ಲೆಕ್ಸಿವ್ ರಿಲೇಷನ್ ಅಂತ ಹೇಳಿದೆ. ಯಾಕಿದು ವೈ ಇಟ್ ಈಸ್ ನಾಟ್ ರಿಫ್ಲೆಕ್ಸಿವ್ ರಿಲೇಷನ್? ಯಾಕೆ ಅಂತಂದ್ರೆ 1 ಏನೋ ಎ ಅನ್ನೋ ಸೆಟ್ ಅಲ್ಲಿ ಇದೆ, 1, 1 ಇದೆ, ಓಕೆ ಪ್ರಾಬ್ಲಮ್ ಇಲ್ಲ. 2 ಬಿಲಾಂಗ್ಸ್ ಟು ಎ ಬಟ್ 2, 2 ಡಸ್ ನಾಟ್ ಬಿಲಾಂಗ್ಸ್ ಟು R3. ಸಿ ಹಿಯರ್ 2 ಬಿಲಾಂಗ್ಸ್ ಟು ಎ ಅಂದ್ರೆ 2 ಈಸ್ ಎನ್ ಎಲಿಮೆಂಟ್ ಆಫ್ ಎ ಬಟ್ 2, 2 ಡಸ್ ನಾಟ್ ಬಿಲಾಂಗ್ಸ್ ಟು R3. ಒಂದು ವೇಳೆ R3 ಅನ್ನೋ ಒಂದು ರಿಲೇಷನ್ ರಿಫ್ಲೆಕ್ಸಿವ್ ರಿಲೇಷನ್ ಆಗ್ಬೇಕಾಗಿತ್ತು ಅಂತಂದ್ರೆ ಎ ಅನ್ನೋ ಸೆಟ್ ಅಲ್ಲಿ ಎಲ್ಲಾ ಎಲಿಮೆಂಟ್ಗಳು ತಮ್ಮ ಜೊತೆ ತಾವೇನೇನಾಗಬೇಕಾಗಿತ್ತು, ರಿಲೇಟ್ ಆಗಿ R3 ಒಳಗಡೆ ಬರಬೇಕಾಗಿತ್ತು. ಸೊ 2 ಅನ್ನೋ ಎಲಿಮೆಂಟ್ ಎ ಅನ್ನೋ ಸೆಟ್ ಅಲ್ಲಿ ಇದೆ ಅಂತಂದ್ರೆ ಈ R3 ಅನ್ನೋದು ರಿಫ್ಲೆಕ್ಸಿವ್ ಆಗ್ಬೇಕಾಗಿತ್ತು ಅಂತಂದ್ರೆ 2, 2 ಅನ್ನೋ ಎಲಿಮೆಂಟ್ ಕೂಡ ಎಲ್ಲಿರ್ಬೇಕಾಗಿತ್ತು ಅಂದ್ರೆ R3 ನಲ್ಲಿ ಇರ್ಬೇಕಾಗಿತ್ತು. ಬಟ್ ಅದು ಅಲ್ಲಿ ಇಲ್ಲ. ಹಾಗಾಗಿ ನಾವೇನಂತ ಹೇಳ್ತೀವಿ, R3 ಈಸ್ ನಾಟ್ ರಿಫ್ಲೆಕ್ಸಿವ್ ರಿಲೇಷನ್. ಈ ರೀತಿ ಒಂದೇ ಒಂದು ಆರ್ಡರ್ಡ್ ಪೇರ್ ಮಿಸ್ ಆದ್ರೂ ಕೂಡ ನಾವೇನಂತ ಹೇಳ್ತೀವಿ ಅಂತಂದ್ರೆ ರಿಫ್ಲೆಕ್ಸಿವ್ ರಿಲೇಷನ್ ಅಲ್ಲ ಅಂತ ಹೇಳ್ತೀವಿ. ಸೊ ಇದರ ಅರ್ಥ ಏನು ಅಂತಂದ್ರೆ ಎ ಸೆಟ್ ಇರ್ತಕ್ಕಂಥ ಎಲ್ಲಾ ಎಲಿಮೆಂಟ್ಗಳು ಕೂಡ ಏನಾಗಬೇಕು, ತಮ್ಮ ಜೊತೆನೆ ತಾವೇ ರಿಲೇಟ್ ಆಗಿ ಬರಲೇಬೇಕು. ಎಕ್ಸ್ಟ್ರಾ ಎಲಿಮೆಂಟ್ಗಳು ಬಂದ್ರೆ ತೊಂದರೆ ಇಲ್ಲ, ಆದ್ರೆ ಯಾವುದೇ ಒಂದು ಎಲಿಮೆಂಟ್ ತಮ್ಮ ಜೊತೆ ತಾವೇನೆ ರಿಲೇಟ್ ಆಗದೇನೆ ಹೊರಗಡೆ ಉಳಿಬಾರ್ದು. ಇದನ್ನ ನಾವು ನೆನ್ಪಿಡ್ಬೇಕು. ಸೊ ದಿಸ್ ಇಸ್ ಅಬೌಟ್ ರಿಫ್ಲೆಕ್ಸಿವ್ ರಿಲೇಷನ್. ನೆಕ್ಸ್ಟ್ ಕಮ್ಸ್
ಸಿಮೆಟ್ರಿಕ್ ರಿಲೇಷನ್. ರಿಫ್ಲೆಕ್ಸಿವ್ ಆದಮೇಲೆ ಏನು ಯಾವುದು ಅಂತಂದರೆ ಸಿಮೆಟ್ರಿಕ್ ರಿಲೇಷನ್. ಹಾಗಾದರೆ ಸಿಮೆಟ್ರಿಕ್ ರಿಲೇಷನ್ ಅಂದ್ರೆ ಏನು? ಫಸ್ಟ್ ಆಫ್ ಆಲ್ ಲೆಟ್ ಅಸ್ ಡಿಫೈನ್ ಎ ರಿಲೇಷನ್. A relation R on set A is said to be symmetric relation. Is said to be symmetric relation. Is said to be symmetric relation. If it's very important, if A comma B belongs to R, if A comma B belongs to R, this implies B comma A belongs to R for all A B belongs to A. For all A B belongs to A. This is very important definition. So illen reflexive, symmetric anta ಏನು ಬರ್ತಿದಾವಲ್ಲ ಈ ಎಲ್ಲ ಡೆಫಿನೇಷನ್ಗಳು ಬಹಳ ಇಂಪಾರ್ಟೆಂಟ್ ಡೆಫಿನೇಷನ್ಸು. ಓಕೆ, ಸೊ ಇಫ್ A comma B belongs to R, that implies B comma A belongs to R for all A B belongs to A ಅಂತ ಹೇಳ್ತಾನೆ. ಏನು ಹಾಗಾದ್ರೆ? ಸೊ ರಿಲೇಷನ್ ಆರ್ ಒಳಗಡೆ ಸಪೋಸ್ A comma B ಅನ್ನೋ ಎಲಿಮೆಂಟ್ ಇತ್ತು ಅಂತ ಅನ್ಕೊಳ್ಳಿ. ಈಗ ಆ ರಿಲೇಷನ್ನು ಸಿಮೆಟ್ರಿಕ್ ಆಗಬೇಕಾಗಿತ್ತು ಅಂತಂದ್ರೆ ಅದರ ಮಿರರ್ ಇಮೇಜ್ ತರ ಅಂದ್ರೆ ಬಿ ಕಮ ಎ ಅನ್ನೋ ಎಲಿಮೆಂಟ್ ಕೂಡ ಎಲ್ಲಿರಬೇಕು, ಅದೇ ರಿಲೇಷನ್ ಒಳಗಡೆ ಇರಬೇಕು. ಈ ರೀತಿ ಎ ಕಮ ಬಿ ಅಂದ್ರೆ ರಿಲೇಷನ್ ಒಳಗಡೆ ಎಷ್ಟೆಲ್ಲ ಆರ್ಡರ್ಡ್ ಪೇರ್ಗಳಿದಾವಲ್ಲ ಆ ಎಲ್ಲಾ ಆರ್ಡರ್ಡ್ ಪೇರ್ಗಳಿಗೆ ಇದೇನಾಗಬೇಕು, ಹೋಲ್ಡ್ ಆಗಬೇಕು. ಈ ರೀತಿ ಒಂದೇ ಒಂದು ಆರ್ಡರ್ಡ್ ಪೇರ್ ಮಿಸ್ ಆಯಿತು ಅಂತಂದ್ರೆ ಅವಾಗ ನಾವೇನಂತ ಹೇಳ್ತೀವಿ, ಇಟ್ ಈಸ್ ನಾಟ್ ಸಿಮೆಟ್ರಿಕ್ ಅಂತ ಹೇಳ್ತೀವಿ. ಸೊ ಈ ರೀತಿ ಒಂದು ವೇಳೆ ಎ ಕಮ ಬಿ ಅನ್ನೋದು ರಿಲೇಷನ್ ಒಳಗಡೆ ಇದ್ರೆ ಬಿ ಕಮ ಎ ಕೂಡ ರಿಲೇಷನ್ ಒಳಗಡೆ ಇದ್ರೆ ಅವಾಗ ಅದನ್ನ ಸಿಮೆಟ್ರಿಕ್ ಅಂತ ಹೇಳ್ತೀವಿ. ಅದರ್ವೈಸ್ ವಿ ಸೇ ದಟ್ ಇಟ್ ಈಸ್ ನಾಟ್ ಸಿಮೆಟ್ರಿಕ್ ರಿಲೇಷನ್. ಇದನ್ನ ಬೇರೆ ರೀತಿ ಬರೆಯೋದಾದ್ರೆ ಇಫ್ ಎ ಈಸ್ ರಿಲೇಟೆಡ್ ಟು ಬಿ ದೆನ್ ಬಿ ಈಸ್ ರಿಲೇಟೆಡ್ ಟು ಎ, ಈ ರೀತಿ ಕೂಡ ಬರಿತೀವಿ ನಾವು. ಇದು ಬೇರೆ ನೋಟೇಶನ್ ಅಷ್ಟೇನೆ, ಬೇರೆ ಮೀನಿಂಗ್ ಏನು ಕೊಡಲ್ಲ. ನೌ ಲೆಟ್ ಅಸ್ ಅಬ್ಸರ್ವ್ ಸಮ್ ಎಕ್ಸಾಂಪಲ್. ನಾನು ಕನ್ಸಿಡರ್ ಮಾಡಿರೋ ಸೆಟ್ ಯಾವುದು ಅಂತಂದರೆ 1 2 3 ಸೆಟ್ ಯಾವುದು, ಎ ಈಕ್ವಲ್ ಟು 1 2 3 ಅಂತ ಸೆಟ್ಟನ್ನು ತಗೊಂಡಿದ್ದೀನಿ. ರಿಲೇಷನ್ ಡಿಫೈನ್ ಮಾಡ್ತೀನಿ. R1 ಫಸ್ಟ್ ರಿಲೇಷನ್ ಡಿಫೈನ್ ಮಾಡ್ತೀನಿ ನಾನು. 1 ಕಮ 1 1 ಕಮ 2 2 ಕಮ 1. Now observe here, 1 comma 2 belongs to R1, then 2 comma 1 should also belongs to R1, should also belong to R1. 1 comma 2 ಅನ್ನೋದು R1 ಅದರ ಒಳಗಡೆ ಇದೆ ಅಂತಂದ್ರೆ 2 comma 1 ಕೂಡ ಅದರ ಒಳಗಡೆ ಇರಲೇಬೇಕು, ಇದೆ. ಸೊ 1 comma 2 ಇದೆ, 2 comma 1 ಇದೆ, 2 comma 1 ಇದೆ, 1 comma 2 ಇದೆ. ಆಮೇಲೆ ಇಲ್ಲಿಗೆ ಬನ್ನಿ, 1 comma 1 ಇದೆ, ಅದನ್ನ ಉಲ್ಟಾ ಮಾಡಿದ್ರೆ ಏನು ಬರ್ತದೆ, 1 comma 1 ಬರ್ತದೆ. ಹಾಗಾಗಿ this is a symmetric relation. This is a symmetric relation. Observe here, A comma B. ಇದನ್ನ ನೀವು A comma B ಅಂತ ಓದಿದ್ರೆ B comma A ಏನಾಗ್ತದೆ, B comma A will be equal to 2 comma 1. ಇಲ್ಲಿದೆಲ್ಲ 2 comma 1. ಸೊ A comma B ಅನ್ನೋ ಎಲಿಮೆಂಟು R1 ನಲ್ಲಿ ಇದ್ರೆ B comma A ಕೂಡ ಅದೇ R1 ಅಲ್ಲಿ ಇದೆ. ಹಾಗಾಗಿ ನಾವೇನಂತ ಹೇಳ್ತೀವಿ, ಇಟ್ ಈಸ್ ಸಿಮೆಟ್ರಿಕ್ ರಿಲೇಷನ್ ಅಂತ ಹೇಳ್ತೀವಿ. ಸೊ ವಿ ಸೇ ದಟ್ ಇಟ್ ಈಸ್ ಅ ಸಿಮೆಟ್ರಿಕ್ ರಿಲೇಷನ್. let us define another relation, R2 ಏನಂತ ಡಿಫೈನ್ ಮಾಡ್ತೀನಿ ಅಂದರೆ 2 comma 3 1 comma 3 3 comma 1 3 comma 2 ಈ ರೀತಿ ಡಿಫೈನ್ ಮಾಡ್ತೀನಿ. ನೋಡೋಣ, ಪ್ರತಿಯೊಂದು ಆರ್ಡರ್ ಪೇರ್ನು ಚೆಕ್ ಮಾಡ್ಬೇಕು ನಾವು. A comma B ಅನ್ನೋದಿದ್ರೆ ಅದು ರಿಲೇಷನ್ ಸಿಮೆಟ್ರಿಕ್ ಆಗಬೇಕು ಅಂತಂದ್ರೆ B comma A ಕೂಡ ಇರಲೇಬೇಕು. ಫಸ್ಟ್ ಆಫ್ ಆಲ್ ಟೇಕ್ 2 comma 3. 2 comma 3 ಇದೆ ಅಂತಂದ್ರೆ ಇದು ಸಿಮೆಟ್ರಿಕ್ ಆಗಕ್ಕೆ 3 comma 2 ಇರಬೇಕು. ಇಲ್ಲಿದೆ ನೋಡಿ 3 comma 2. So if A comma B is an element of R2, then B comma A is also element of R2. So 2 comma 3 ಇದೆ, 3 comma 2 ಇದೆ. Similarly 1 comma 3 3 comma 1 ಇದೆ, 3 comma 1 ಗೆ 1 comma 3 ಇದೆ, 3 comma 2 ಗೆ 2 comma 3 ಇದೆ. ಈ ರೀತಿ ಪ್ರತಿಯೊಂದು ಆರ್ಡರ್ ಪೇರು ಕೂಡ A comma B ಅನ್ನೋ ಫಾರ್ಮುಲಾ ಇರ್ತಕ್ಕಂಥ ಪ್ರತಿಯೊಂದು ಆರ್ಡರ್ ಪೇರ್ಗೆ B comma A ಅನ್ನೋ ಒಂದು ಆರ್ಡರ್ ಪೇರು ಅದೇ ರಿಲೇಷನ್ ಒಳಗಡೆ ಸಿಗ್ತಾ ಇರೋದ್ರಿಂದ ಸೊ ದಿಸ್ ಈಸ್ ಆಲ್ಸೋ
a symmetric relation and R1 is also symmetric relation. Now take another relation R3. Here I am taking the elements 1, 1, 2, 2, 2, 3. ಇಷ್ಟು ಮಾತ್ರ ಬಂದಿದೆ ಅಂತ ಅನ್ಕೊಳ್ಳೋಣ. ಅಬ್ಸರ್ವ್ ಹಿಯರ್ 1, 1 ಇದೆ. ಅದನ್ನು ನಾವೇನಾದರೂ ಬಿ ಎ ಫಾರ್ಮಲ್ಲಿ ಬರೆದ್ರೆ 1, 1 ಆಗ್ತದೆ. 2, 2 ಇದೆ. ಅದನ್ನು ನಾನೇನಾದರೂ ಬಿ ಎ ಫಾರ್ಮಲ್ ಅಂದರೆ ಇದನ್ನ ಎ ಬಿ ಅಂತ ಅನ್ಕೊಂಡು ಅದನ್ನ ನಾನು ಬಿ ಎ ಫಾರ್ಮಲ್ ಬರೆದ್ರೆ ಸೇಮ್ 2, ಎನೇ ಆಗ್ತದೆ, ಅದು 2, 2ನೇ ಆಗ್ತದೆ. ದೇರ್ ಫೋರ್ ಈ ಎರಡು ಎಲಿಮೆಂಟ್ಗಳಿಗೆ ಪ್ರಾಬ್ಲಮ್ ಇಲ್ಲ. ಈ ಎಲಿಮೆಂಟ್ ಬರೋಣ 2, 3 ಅನ್ನೋದು R3 ನಲ್ಲಿ ಇದೆ ಅಂತಂದ್ರೆ ದಿಸ್ R3 ಟು ಬಿಕಮ್ ಸಿಮೆಟ್ರಿಕ್ ದ 3, 2 ಶುಡ್ ಬಿ ಇನ್ R3. ಬಟ್ fact is 3, 2 is not an element of R3. 2, 3 ಅನ್ನೋದು ರಿಲೇಷನ್ ಒಳಗಡೆ ಬಂದ ಮೇಲೆ 2, 3 ಅನ್ನೋದು ರಿಲೇಷನ್ ಒಳಗಡೆ ಬಂದ ಮೇಲೆ ಈ ರಿಲೇಷನ್ ಸಿಮೆಟ್ರಿಕ್ ರಿಲೇಷನ್ ಆಗಬೇಕು ಅಂತಂದ್ರೆ 3, 2 ಕೂಡ ಅದೇ R3 ನಲ್ಲಿ ಇರಬೇಕು. ಆದ್ರೆ ಅದಿಲ್ಲ. ಹಾಗಾಗಿ ದಿಸ್ ಈಸ್ ನಾಟ್ ಸಿಮೆಟ್ರಿಕ್ ರಿಲೇಷನ್. ಯಾಕೆ ಅಂತಂದ್ರೆ ಬಿಕಾಸ್ 2, 3 ಬಿಲಾಂಗ್ಸ್ ಟು R3. ಇಲ್ಲಿದೆ ನೋಡಿ, ಫಾರ್ ಆಲ್ ಎ ಬಿ ಅಂತ ಹೇಳ್ತಾನೆ. ಅಂದ್ರೆ ಈ ರೀತಿ ಎ ಬಿ ಫಾರ್ಮಲ್ಲಿ ಯಾವೆಲ್ಲ ಎಲಿಮೆಂಟ್ಗಳು ಆರ್ ಅಲ್ಲಿ ಇದಾವಲ್ಲ ಆ ಎಲ್ಲಾ ಎಲಿಮೆಂಟ್ಗಳಿಗೆ ಏನಾಗಬೇಕು, ಇದು ಟ್ರೂ ಅಂತ ಹೋಲ್ಡ್ ಆಗಬೇಕು. ಹಾಗಾಗಿ ಸೊ ಇಲ್ಲಿ ಇದೇನಾಗ್ತದೆ ಅಂತಂದ್ರೆ ಸಿಮೆಟ್ರಿಕ್ ರಿಲೇಷನ್ ಆಗಲ್ಲ. 2, 3 ಬಿಲಾಂಗ್ಸ್ ಟು R3 ಬಟ್ 3, 2 ಡಸ್ ನಾಟ್ ಬಿಲಾಂಗ್ಸ್ ಟು R3. ಒಂದೇ ಒಂದು ಆರ್ಡರ್ಡ್ ಪೇರ್ ಈ ರೀತಿ ಸಿಕ್ಕರೂ ಕೂಡ ನಾವೇನಂತ ಕನ್ಕ್ಲೂಡ್ ಮಾಡ್ತೀವಿ, ಇಟ್ ಈಸ್ ನಾಟ್ ಸಿಮೆಟ್ರಿಕ್ ಅಂತ ಕನ್ಕ್ಲೂಡ್ ಮಾಡ್ತೀವಿ. ಸೊ ಫಸ್ಟ್ ನಾವೇನು ಸ್ಟಡಿ ಮಾಡಿದ್ವಿ, ಎಂಟಿ ರಿಲೇಷನ್, ಅಂಡ್ ದೆನ್ ವಿ ಮೂವ್ ಟುವರ್ಡ್ಸ್ ಯೂನಿವರ್ಸಲ್ ರಿಲೇಷನ್. ಆಫ್ಟರ್ ದಟ್ ವಿ ಸ್ಟಡಿಡ್ ರಿಫ್ಲೆಕ್ಸಿವ್ ಅಂಡ್ ದೆನ್ ಸಿಮೆಟ್ರಿಕ್. ನೌ ವಿ ಆರ್ ಮೂವಿಂಗ್ ಟುವರ್ಡ್ಸ್ ನೆಕ್ಸ್ಟ್ ಟೈಪ್ ಆಫ್ ರಿಲೇಷನ್, ದಟ್ ಈಸ್ ಟ್ರಾನ್ಸಿಟಿವ್ ರಿಲೇಷನ್. ಇಲ್ಲಿ ನಿಮಗೆ ಒಂದು ವಿಷಯ ಗೊತ್ತಿರಬೇಕು, ಏನು ಅಂತಂದ್ರೆ ಎಂಟಿ ರಿಲೇಷನ್ ಮತ್ತು ಯೂನಿವರ್ಸಲ್ ರಿಲೇಷನ್ಗಳನ್ನ ಏನಂತ ಕರೀತಾರೆ ಅಂತಂದ್ರೆ ಟ್ರಿವಿಯಲ್ ರಿಲೇಷನ್ಸ್ ಅಂತ ಕರೀತಾರೆ. ಅವುಗಳನ್ನ ಬಿಟ್ಟು ಬೇರೆ ಯಾವ್ದಾದ್ರು ರಿಲೇಷನ್ ಬಂದ್ರೆ ಅವುಗಳನ್ನ ನಾನ್ ಟ್ರಿವಿಯಲ್ ರಿಲೇಷನ್ಸ್ ಅಂತ ಕರೀತಾರೆ. ಓಕೆ, ಇಟ್ ಇಸ್ ಅ ಸ್ಮಾಲ್ ಇನ್ಫಾರ್ಮೇಶನ್, ಸೊ ಗೊತ್ತಿಲ್ಲ. ಟ್ರಾನ್ಸಿಟಿವ್ ರಿಲೇಷನ್, ಎ ರಿಲೇಷನ್ ಆರ್ on set A is said to be transitive relation. If A, B belongs to R and B, C belongs to R, that implies A, C belongs to R for all A, B, C belongs to A. ಈ ರೀತಿ ಯಾವುದಾದ್ರೂ ಒಂದು ರಿಲೇಷನ್ ಇದ್ರೆ ಆವಾಗ ನಾವೇನಂತ ಹೇಳ್ತೀವಿ, ಇಟ್ ಈಸ್ ಎ ಟ್ರಾನ್ಸಿಟಿವ್ ರಿಲೇಷನ್ ಅಂತ ಹೇಳ್ತೀವಿ. ಏನಾಗ್ತದೆ ಅದು, ಇಫ್ ಎ ಬಿ ಬಿಲಾಂಗ್ಸ್ ಟು ಆರ್ ಆ್ಯಂಡ್ ಬಿ ಸಿ ಬಿಲಾಂಗ್ಸ್ ಟು ಆರ್. ಅಂದರೆ ಇಲ್ಲಿ ಟ್ರಾನ್ಸಿಟಿವ್ ಅನ್ನೋದನ್ನ ಚೆಕ್ ಮಾಡಬೇಕಾಗಿತ್ತು ಅಂತಂದರೆ ಫಸ್ಟ್ ಆಫ್ ಆಲ್ ಎರಡು ಎಲಿಮೆಂಟ್ಗಳನ್ನು ಅವನು ಕೊಡಲೇಬೇಕು. ಯಾವ ಎರಡು ಎಲಿಮೆಂಟ್ಗಳು? ಫಸ್ಟ್ ಒನ್ ಈಸ್ ಎ ಬಿ ಅನ್ನೋ ಎಲಿಮೆಂಟ್ ಕೊಡಬೇಕು, ಬಿ ಸಿ ಅನ್ನೋ ಎಲಿಮೆಂಟನ್ನು ಕೊಡಬೇಕು. ಈ ಎರಡೂ ಎಲಿಮೆಂಟ್ಗಳನ್ನು ಸಪ್ಲೈ ಮಾಡಬೇಕಾಗಿರೋ ಕೆಲಸ ಯಾವುದು ಅಂತಂದರೆ ಈ ಕ್ವಶನ್ನ ಕೊಡ್ತಾರಲ್ಲ ಅವ್ರದ್ದು ಅದು ಕೆಲಸ. ಅವರು ಒಂದು ವೇಳೆ ಎ ಬಿ ಮತ್ತು ಬಿ ಸಿನ ಕೊಟ್ಟಿದ್ರು ಅಂತಂದ್ರೆ ನಮ್ಮ ಕೆಲಸ ಶುರು ಆಗ್ತದೆ. ನಮ್ಮ ಕೆಲಸ ಏನಪ್ಪಾ ಅಂತಂದ್ರೆ ಎ ಸಿ ಅನ್ನೋ ಎಲಿಮೆಂಟ್ ಅನ್ನ ಸರ್ಚ್ ಮಾಡೋದು. ಇಫ್ ಎ ಬಿ ಈಸ್ ಇನ್ ಆರ್ ಅಂಡ್ ಬಿ ಸಿ is also in R, then we have to find another ordered pair of the form A, C. ಇಲ್ಲಿ ಒಂದನ್ನ ನೀವು ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಬೇಕು. ಏನು ಅಂತಂದ್ರೆ ಒಂದು ಆರ್ಡರ್ಡ್ ಪೇರ್ನ ಸೆಕೆಂಡ್ ಎಲಿಮೆಂಟು, ಇನ್ನೊಂದು ಆರ್ಡರ್ಡ್ ಪೇರ್ನ ಫಸ್ಟ್ ಎಲಿಮೆಂಟು ಎರಡು ಕೂಡ ಸೇಮ್ ಇದೆ ನೋಡಿ. ಇಲ್ಲೂ ಕೂಡ ಬಿ ಇದೆ, ಇಲ್ಲೂ ಕೂಡ ಬಿ ಇದೆ. ಈ ರೀತಿ ಎರಡು ಆರ್ಡರ್ಡ್ ಪೇರ್ ಅಲ್ಲಿ ಒಂದು ಆರ್ಡರ್ಡ್ ಪೇರ್ನ ಸೆಕೆಂಡ್ ಎಲಿಮೆಂಟು, ಇನ್ನೊಂದು ಆರ್ಡರ್ಡ್ ಪೇರ್ನ ಫಸ್ಟ್ ಎಲಿಮೆಂಟ್ಗಳು ಸೇಮ್ ಇದ್ದಾಗ
ನಾವು ಯಾವ ರೀತಿಯ ಆರ್ಡರ್ಡ್ ಪೇರ್ನ ಹುಡುಕ್ಬೇಕು ಅಂತಂದ್ರೆ ಇಲ್ಲಿದೆ ನೋಡಿ ಎ ಸಿ. ಈ ರೀತಿ ಫಸ್ಟ್ ಎಲಿಮೆಂಟ್ ಆಫ್ ಒನ್ ಆರ್ಡರ್ ಪೇರ್ ಅಂಡ್ ಸೆಕೆಂಡ್ ಎಲಿಮೆಂಟ್ ಆಫ್ ಅದರ್ ಆರ್ಡರ್ ಪೇರ್, ಈ ಎರಡು ಎಲಿಮೆಂಟ್ಗಳು ಮತ್ತೊಂದು ಆರ್ಡರ್ ಪೇರ್ ಎ ಕಮ ಸಿ ಆಗಿ ನಮಗೆ ಅದೇ ರಿಲೇಷನ್ ಒಳಗಡೆ ಬರಬೇಕು. ಈ ರೀತಿ ಬಂದ್ರೆ ಅವಾಗ ನಾವೇನಂತ ಹೇಳ್ತೀವಿ ಅಂತಂದ್ರೆ ಆ ರಿಲೇಷನ್ ಅನ್ನ ಟ್ರಾನ್ಸಿಟಿವ್ ರಿಲೇಷನ್ ಅಂತ ಹೇಳ್ತೀವಿ. ಒಂದು ವೇಳೆ ಎ ಕಮ ಬಿ ಅನ್ನೋದು ರಿಲೇಷನ್ ಒಳಗಡೆ ಇದೆ, ಬಿ ಕಮ ಸಿ ಅನ್ನೋದು ರಿಲೇಷನ್ ಒಳಗಡೆ ಇದೆ, ಆದ್ರೆ ಎ ಕಮ ಸಿ ಅನ್ನೋದು ರಿಲೇಷನ್ ಒಳಗಡೆ ಇಲ್ಲ ಅನ್ನೋದಾದ್ರೆ ಆವಾಗ ನಾವು ಹೇಳ್ತೀವಿ ದಾಟ್ ರಿಲೇಷನ್ ಈಸ್ ನಾಟ್ ಟ್ರಾನ್ಸಿಟಿವ್ ರಿಲೇಷನ್. ಅವಾಗ ಆ ರಿಲೇಷನ್ ಏನಾಗಿರ್ತದೆ ಅಂತಂದ್ರೆ ಟ್ರಾನ್ಸಿಟಿವ್ ರಿಲೇಷನ್ ಆಗಿರಲ್ಲ. ಒಂದು ವೇಳೆ ಈ ರೀತಿ ಆದ್ರೆ ಹೆಂಗೆ, ಎ ಕಮ ಬಿ ಅನ್ನೋ ರಿಲೇಷನ್, ಎ ಕಮ ಬಿ ಅನ್ನೋ ಎಲಿಮೆಂಟ್ ರಿಲೇಷನ್ ಒಳಗಡೆ ಇದೆ, ಆದ್ರೆ ಬಿ ಕಮ ಸಿ ಅನ್ನೋ ಎಲಿಮೆಂಟ್ ರಿಲೇಷನ್ ಒಳಗಡೆ ಇಲ್ಲ ಅಂತಂದ್ರೆ ದೆನ್ ಆಲ್ಸೋ ಇಟ್ ಈಸ್ ಅ ಟ್ರಾನ್ಸಿಟಿವ್ ರಿಲೇಷನ್. ಯಾಕೆ ಅಂತಂದ್ರೆ ಎ ಕಮ ಬಿ ಮತ್ತು ಬಿ ಕಮ ಸಿ ಆ ಎರಡು ಆರ್ಡರ್ ಪೇರ್ ಅನ್ನ ರಿಲೇಷನ್ ಒಳಗಡೆ ಸಪ್ಲೈ ಮಾಡಬೇಕಾಗಿರೋದು ಅವರ ಕೆಲಸ. ಎ ಕಮ ಸಿ ಅನ್ನೋದನ್ನ ಸರ್ಚ್ ಮಾಡಬೇಕಾಗಿರೋದು ನಮ್ಮ ಕೆಲಸ ಆಗಿರೋದ್ರಿಂದ ಅಲ್ಲಿ ಎ ಕಮ ಬಿ ಅಥವಾ ಬಿ ಕಮ ಸಿ ಅವೆರಡರಲ್ಲಿ ಯಾವ್ದಾದ್ರೂ ಒಂದು ಎಲಿಮೆಂಟ್, ಒಂದು ಆರ್ಡರ್ ಪೇರ್ ಮಿಸ್ ಆದ್ರೂ ಕೂಡ ಅದನ್ನ ನಾವು ಡೈರೆಕ್ಟ್ ಆಗಿ ಏನಂತ ಟ್ರೀಟ್ ಮಾಡ್ತೀವಿ ಅಂತಂದ್ರೆ ಟ್ರಾನ್ಸಿಟಿವ್ ರಿಲೇಷನ್ ಅಂತಾನೆ ಟ್ರೀಟ್ ಮಾಡ್ತೀವಿ. ಈಗ ಒಂದಷ್ಟು ಎಕ್ಸಾಂಪಲ್ಗಳನ್ನ ಸ್ಟಡಿ ಮಾಡೋಣ. ಈಗ ಟೇಕ್ ಎಕ್ಸಾಂಪಲ್ ಎ ಈಕ್ವಲ್ ಟು 1 2 3 ಸೇಮ್ ಸೆಟ್ ನ ತಗೊಂತೀನಿ ನಾನು. ಯಾಕಂತಂದ್ರೆ ಜಸ್ಟ್ ನಾವು ಅರ್ಥ ಮಾಡ್ಕೊಳ್ಬೇಕು ಅಷ್ಟೇ, ಡೆಫಿನೇಷನ್ ಅರ್ಥ ಮಾಡ್ಕೊಳ್ಬೇಕು. ಎಕ್ಸಸೈಸ್ ಅಲ್ಲಿ ಬೇಕಾದಷ್ಟು ಪ್ರಾಬ್ಲಮ್ಸ್ ಇದೆ, ಸೊ ಅಲ್ಲಿ ನಾವು ಇನ್ನೂ ಬೇರೆ ಬೇರೆ ರೀತಿಯ ಎಕ್ಸಾಂಪಲ್ಗಳನ್ನ ನೋಡ್ತೀವಿ. ಈ ಸೆಟ್ ಮೇಲೆ R1 ಡಿಫೈನ್ ಮಾಡ್ತೀನಿ. R1 ಏನಂತ ಡಿಫೈನ್ ಮಾಡ್ತೀನಿ ಅಂತಂದ್ರೆ 1, 1, 1, 2, 2, 3, 1, 3 ಈ ರೀತಿ ಒಂದು ರಿಲೇಷನ್ ಡಿಫೈನ್ ಮಾಡಿದೆ. Now we have to check that whether it is a transitive relation or not. ಈಗ ನಾವೇನ್ ಮಾಡ್ಬೇಕು ಅಂದ್ರೆ ಎ ಕಮ ಬಿ ಮತ್ತು ಬಿ ಕಮ ಸಿ ಫಾರ್ಮಲ್ ಇರ್ತಕ್ಕಂಥ ಎರಡು ಆರ್ಡರ್ ಪೇರ್ನ ಫಸ್ಟ್ ಸರ್ಚ್ ಮಾಡ್ಬೇಕು. ಅವೆರಡು ಇದ್ರೆ ಎ ಕಮ ಸಿ ಸರ್ಚ್ ಮಾಡ್ಬೇಕು. ಈಗ ನೋಡಿ ಇಲ್ಲಿ 1, 1 ಇದೆ ಅಂದ್ರೆ ಸೆಕೆಂಡ್ ಎಲಿಮೆಂಟ್ ಯಾವ್ದು ಇಲ್ಲಿ 1. ಸೊ ಇನ್ನೊಂದು ಎಲ್ಲೋ ಒಂದು ಆರ್ಡರ್ ಪೇರ್ ಅಲ್ಲಿ 1, ಸಮಥಿಂಗ್ ಅಂತ ಇರಬೇಕು. 1, 1 ಅಂತ ಇದ್ರೆ ಇನ್ನೊಂದು 1, ಸಮಥಿಂಗ್ ಅಂದ್ರೆ ಇಲ್ಲಿ ಸೆಕೆಂಡ್ ಎಲಿಮೆಂಟ್ ಯಾವ್ದಾಗಿರುತ್ತಲ್ಲ ಅದು ಇನ್ನೊಂದು ಯಾವುದೋ ಒಂದು ಆರ್ಡರ್ ಪೇರ್ ಅಲ್ಲಿ ಫಸ್ಟ್ ಎಲಿಮೆಂಟ್ ಆಗಿರ್ಬೇಕು. ಆ ರೀತಿ ಯಾವ್ದಾದ್ರು ಆರ್ಡರ್ ಪೇರ್ ಇದೆಯಾ ಅಂತ ಹುಡುಕ್ಬೇಕು. ಇದೆ ನೋಡಿ 1, 2 ಇದೆ. ಸೊ ಇದನ್ನ ನಾವೆಂತ ಹೇಳ್ತೀವಿ, ಈಗ ಇದನ್ನ ಎ ಕಮ ಬಿ ಅಂತ ಓದಿದ್ರೆ ಇದನ್ನ ನೀವು ಬಿ ಕಮ ಸಿ ಅಂತ ಓದ್ಕೊಳ್ಬಹುದು. ಸೊ ಫಸ್ಟ್ ಯಾವುದು, ಇದು ಎ ಕಮ ಬಿ, ಇದು ಬಿ ಕಮ ಸಿ. ನೋಡಿ ಸೆಕೆಂಡ್ ಎಲಿಮೆಂಟ್ ಫಸ್ಟ್ ಎಲಿಮೆಂಟ್ ಸೇಮ್ ಇದೆ. ಹಾಗಾದ್ರೆ ಈಗ ನಮ್ ಕೆಲಸ ಶುರು ಆಗ್ತದೆ. ಯಾವ ಎಲಿಮೆಂಟ್ ನ ಹುಡುಕ್ಬೇಕು ನಾವೀಗ, ಎ ಕಮ ಸಿ ಫಾರ್ಮಲ್ ಇರ್ತಕ್ಕಂಥ ಎಲಿಮೆಂಟ್ ನ ಹುಡುಕ್ಬೇಕು. ಎ ಕಮ ಸಿ ಮೀನ್ಸ್ ವಾಟ್, 1, 2. 1, 2 ಅನ್ನೋ ಎಲಿಮೆಂಟ್ ನ ನಾವೀಗ ಏನ್ ಮಾಡ್ಬೇಕು, ರಿಲೇಷನ್ ಒಳಗಡೆ ಹುಡುಕ್ಬೇಕು. ಬಟ್ ಈ ರಿಲೇಷನ್ ಅಲ್ಲಿ ಆ 1, 2 ಅನ್ನೋ ಎಲಿಮೆಂಟ್ ಇಲ್ಲ. ಹಾಗಾಗಿ ದಿಸ್ ಈಸ್ ನಾಟ್ ಟ್ರಾನ್ಸಿಟಿವ್. ಸೊ ಟ್ರಾನ್ಸಿಟಿವ್ ಅಲ್ಲ ಅಂತ ಹೇಳಕ್ಕೆ ಈ ರೀತಿ ಒಂದೇ ಒಂದು ಎಕ್ಸಾಂಪಲ್ ಸಾಕಾಗ್ತದೆ. ಒಂದೇ ಒಂದು ಆರ್ಡರ್ ಪೇರ್ ಸಿಕ್ಕರೂ ಸಾಕು. ಆದ್ರೆ ಎಲ್ಲಾ ಎಲಿಮೆಂಟ್ಗಳನ್ನು ಸರ್ಚ್ ಮಾಡ್ಬೇಕು. ಈಗೇನು ಪ್ರಾಬ್ಲಮ್ ಇಲ್ಲ, ಯಾಕಂದ್ರೆ ಒಂದ್ ಎಲಿಮೆಂಟ್ ಸಿಕ್ತಲ್ಲ, ಈಗೇನು ಸರ್ಚ್ ಮಾಡೋ ಅವಶ್ಯಕತೆ ಇಲ್ಲ. ಈಗಾಗಲೇ ಇಟ್ ಈಸ್ ನಾಟ್ ಟ್ರಾನ್ಸಿಟಿವ್. ಒಂದ್ ವೇಳೆ ಇದು ಟ್ರೂ ಆಗಿತ್ತು ಅಂತಂದ್ರೆ ನಾನು ನೆಕ್ಸ್ಟ್ ಫರ್ದರ್ ಮೂವ್ ಆಗಬೇಕಾಗಿತ್ತು. ಓಕೆ, ನೆಕ್ಸ್ಟ್ ಇನ್ನೊಂದು ರಿಲೇಷನ್ ಡಿಫೈನ್ ಮಾಡ್ತೀನಿ ನಾನು, R2 ಅಂತ. R2 ಏನಂತ ಡಿಫೈನ್ ಮಾಡ್ತೀನಿ ಅಂತಂದ್ರೆ ಎಲಿಮೆಂಟ್ಗಳನ್ನ ನಾನು 2, 3 ತಗೊಳ್ತೀನಿ, ಆಮೇಲೆ 3, 2 ತಗೊಳ್ತೀನಿ, ಅಂಡ್ 3, 3 ಅಂಡ್ ದೆನ್ 2, 2 ಈ ರೀತಿ ತಗೊಳ್ತೀನಿ ನಾನು. ನೋಡೋಣ ಈಗ 2, 3 ಇದೆ ಅಂತಂದ್ರೆ 3, ಸಮಥಿಂಗ್ ಇರೋದು ಇನ್ನೊಂದು ಆರ್ಡರ್ ಪೇರ್ ಎಲ್ಲಾದ್ರೂ ಇದೆಯಾ ಫಸ್ಟ್ ಅದನ್ನ ನೋಡ್ಬೇಕು ನಾವು. 3, ಸಮಥಿಂಗ್ ಇಲ್ಲಿದೆ ನೋಡಿ. 3, ಸಮಥಿಂಗ್ ಇದೆ ಅಂತಂದ್ರೆ ಈಗ ಇದನ್ನ ಎ ಕಮ ಬಿ ಅಂತ ಅನ್ಕೊಂಡ್ರೆ ಇದನ್ನ ನಾ ಅಂತ ಓದ್ಬೇಕಾಗ್ತದೆ, ಬಿ ಕಮ ಸಿ ಅಂತ ಓದ್ಬೇಕಾಗ್ತದೆ. ಸೆಕೆಂಡ್ ಎಲಿಮೆಂಟ್ ಆಫ್ ಒನ್ ಆರ್ಡರ್ ಪೇರ್, ಫಸ್ಟ್ ಎಲಿಮೆಂಟ್ ಆಫ್ ಅದರ್ ಆರ್ಡರ್ ಪೇರ್. ನನ್ನ ಕೆಲಸ ಶುರು ಆಯ್ತು. ಈಗ ಎ ಕಮ ಸಿ ಹುಡುಕ್ಬೇಕು. ಎ ಕಮ ಸಿ ಅಂದ್ರೆ 2, 2 ಇಲ್ಲಿದೆ ನೋಡಿ, 2, 2. ದೇರ್ಫೋರ್ ಈ ಎಲಿಮೆಂಟ್ ಚೆಕ್ ಮಾಡೋದಾಯ್ತು, ಈ ಎರಡು ಎಲಿಮೆಂಟ್ ಗಳನ್ನ ಚೆಕ್ ಮಾಡಿದ್ದಾಯ್ತು. ಈಗ ನೆಕ್ಸ್ಟ್ ಬೇರೆ ಎಲಿಮೆಂಟ್ಗಳು ಒಂದು ಟ್ರೂ ಆದ ಮಾತ್ರಕ್ಕೆ ಟ್ರಾನ್ಸಿಟಿವ್ ಅಂತ ಕನ್ಕ್ಲೂಡ್ ಮಾಡಬಾರ್ದು. ಇನ್ನು ಬೇರೆ ಬೇರೆ ಆರ್ಡರ್ಡ್ ಪೇರ್ಗಳನ್ನ ನಾವೇನ್ ಮಾಡಬೇಕು, ಸರ್ಚ್ ಮಾಡಬೇಕು. ಈಗ ನೆಕ್ಸ್ಟ್ ಬರ್ತೀನಿ ನಾನು. ಇಲ್ಲಿದೆ ನೋಡಿ 2, 3 ಇದೆ, 3, 3 ಇದೆ. ಸೊ 2, 3, 3, 3. ಸೊ ಇದನ್ನ ಎ ಕಮ ಬಿ, ಬಿ ಕಮ ಸಿ ಅಂತ ಓದಿದ್ರೆ ನಾನೀಗ ಎ ಕಮ ಸಿ ಹುಡುಕ್ಬೇಕು. ಎ ಕಮ ಸಿ ಅಂತಂದ್ರೆ ಯಾವುದು, 2, 3. 2, 3 ಅನ್ನೋದು ಇಲ್ಲಿಲ್ಲ. ಇಲ್ಲಿದೆ ನೋಡಿ, 2, 3 ಇಲ್ಲಿದೆ. ಸಾರಿ, ಐ ಥಿಂಕ್ R1 ಇದೆಯಲ್ಲ, ಅದು ರಿಲೇಷನ್ ಟ್ರಾನ್ಸಿಟಿವ್ ರಿಲೇಷನ್ ಆಗ್ತದೆ. ಯಾಕೆ ಟ್ರಾನ್ಸಿಟಿವ್ ರಿಲೇಷನ್ ಆಗ್ತದೆ ಅಂತಂದ್ರೆ, ಎಸ್ ನಾವು ಆಕ್ಚುಲಿ ಹುಡುಕ್ಬೇಕಾಗಿದ್ದು 1, 2 ಅಲ್ಲ, 1, 2 ಇಲ್ಲೇ ಇತ್ತು.
ಒಂದು ನಿಮಿಷ, ನಾನು ಮತ್ತೊಂದು ಸಾರಿ ಅದನ್ನು ಡಿಸ್ಕಸ್ ಮಾಡ್ತೀನಿ. ಯಾವುದು ಅಂತಂದರೆ R1 ಅನ್ನು ಇಲ್ಲಿ ನೋಡಿ, A, B ಇದೆ, B, C ಇದೆ. ಸೊ 1, 1 ಇದೆ ಅಂತಂದ್ರೆ ನಾವು ಆಕ್ಚುಲಿ ಏನು ಹುಡುಕ್ಬೇಕಾಗಿತ್ತು? A, C ಹುಡುಕ್ಬೇಕಾಗಿತ್ತು. A, C ಅಂತಂದ್ರೆ ಯಾವುದು? 1, 2 ಇಲ್ಲ ಇದೆಯಲ್ಲ 1, 2. ಎಸ್, ಓಕೆ. ನಾನು ನೆಕ್ಸ್ಟ್ ಬೇರೆ ಆರ್ಡರ್ ಪೇರ್ ನೋಡ್ಬೇಕೀಗ. 1, 1, 1, 3. 1, 1, 1, 3. ಹಾಗಾದ್ರೆ ಯಾವ ಎಲಿಮೆಂಟ್ ನಾನು ಹುಡುಕ್ಬೇಕು? 1, 3 ಹುಡುಕ್ಬೇಕಾಗಿತ್ತು. ಇಲ್ಲಿದೆ 1, 3. ಓಕೆ, ಸೆಕೆಂಡ್ ಎಲಿಮೆಂಟ್ 1 ಆಗಿರೋಂಥ ಎಲ್ಲ ಆರ್ಡರ್ ಪೇರ್ಗಳನ್ನ ನಾನು ಸರ್ಚ್ ಮಾಡಿದ್ದಾಯ್ತು. ಈಗ ನೆಕ್ಸ್ಟ್ ಹೋಗೋಣ. ಈಗ ಸೆಕೆಂಡ್ ಎಲಿಮೆಂಟ್ ಯಾವುದು? 2 ಆಗಿದ್ರೆ, ಸೆಕೆಂಡ್ ಎಲಿಮೆಂಟ್ 2 ಆಗಿರೋಂಥ ಆರ್ಡರ್ ಪೇರ್ ನೋಡೋಣ. ಇಲ್ಲಿ 1, 2 ಇದೆ ಅಂತಂದ್ರೆ 2, 3 ಇದೆ. ಸೊ 2, 2 ಬಿಟ್ರೆ ನಾನು ಈಗ ಹುಡುಕ್ಬೇಕಾಗಿರೋದು 1, 3. ಆಲ್ರೆಡಿ 1, 3 ಇದೆ ಇಲ್ಲಿ. ಅದೇ ರೀತಿ 2, ಸಮಥಿಂಗ್ ಆಗಿರೋಂಥದ್ದು ಇನ್ನೆಲ್ಲೂ ಆರ್ಡರ್ ಪೇರ್ ಇಲ್ಲ, ಹಾಗಾಗಿ ಇದನ್ನ ಬಿಡ್ಬೋದು. ಈಗ ನೆಕ್ಸ್ಟ್ ಇಲ್ಲಿಗೆ ಬರೋಣ. ನಾನು ಇಲ್ಲಿಗೆ ಬಂದರೆ 2, 3 ಇದೆ. 3 ಫಸ್ಟ್ ಎಲಿಮೆಂಟ್ ಆಗಿರೋಂಥ ಯಾವುದೇ ಆರ್ಡರ್ ಪೇರ್ ಇಲ್ಲ, ಸೊ ನೋ ಪ್ರಾಬ್ಲಮ್. 1, 3 ಇದೆ. ಇನ್ನೊಂದು 3, ಸಮಥಿಂಗ್ ಆಗಿರೋಂಥ ಆರ್ಡರ್ ಪೇರ್ ಎಲ್ಲೂ ಇಲ್ಲ, ಬಿಟ್ಬಿಡಿ. ಎಸ್, ಆಕ್ಚುಲಿ ದಿಸ್ R1 ಈಸ್ ಟ್ರಾನ್ಸಿಟಿವ್ ರಿಲೇಷನ್. ನೋಡಿ, ಟ್ರಾನ್ಸಿಟಿವ್ನ ಸರ್ಚ್ ಮಾಡೋದು ಸ್ವಲ್ಪ ಕಷ್ಟನೇ, ಯಾಕಂದ್ರೆ ಎಲ್ಲ ಆರ್ಡರ್ ಪೇರ್ಗಳನ್ನ ಸರ್ಚ್ ಮಾಡಬೇಕು. ಒಂದೇ ಒಂದು ಆರ್ಡರ್ ಪೇರ್ ಮಿಸ್ ಆದ್ರೂ ಕೂಡ ಬೇರೆ ಆನ್ಸರ್ಗಳು ಬರ್ತದೆ. R1 ಈಸ್ ಟ್ರಾನ್ಸಿಟಿವ್. R2 ಬರೋಣ. R2 ನಾವು ಯಾವ್ದಾದ್ರು ಡಿಸ್ಕಸ್ ಮಾಡ್ತಿದ್ವಿ. 2, 3 ಆಯಿತು, 3, 3 ಆಯಿತು. ಸೊ ಯಾವ ಎಲಿಮೆಂಟ್ ಹುಡುಕ್ಬೇಕಾಗಿತ್ತು ನಾವು? 2, 3 ಹುಡುಕ್ಬೇಕಾಗಿತ್ತು. ಎಸ್, ಅಫ್ಕೋರ್ಸ್ ಇಲ್ಲಿದೆ 2, 3. ಓಕೆ, ನೆಕ್ಸ್ಟ್ ನೋಡ್ತೀನಿ ನಾನು. 3, ಸಮಥಿಂಗ್ ಇರೋಂಥದ್ದು ಇನ್ನೆಲ್ಲೂ ಇಲ್ಲ ಅಂತ ಅನಿಸ್ತದೆ. ಇಲ್ಲಿದೆ ನೋಡಿ, ಇಲ್ಲಿದೆ 2, 3, 3, 2. ಸೊ ಯಾವ ಎಲಿಮೆಂಟ್ ನನಗೆ ಬೇಕಾಗಿರೋದು? 2, 2 ಬೇಕು. 2, 2 ಇಲ್ಲಿದೆ, A, C. ಸೊ 2, 2 ಇಲ್ಲಿದೆ, 2, 2. ಓಕೆ, ನೆಕ್ಸ್ಟ್ ಮತ್ತೆ ಯಾವ್ದಾದ್ರು ಇದೆಯಾ? ಓಕೆ, ಯಾವುದು ಇಲ್ಲ. ಈಗ ಇಲ್ಲಿಗೆ ಬರೋಣ. 3, 2 ಅಂದ್ರೆ 2, ಸಮಥಿಂಗ್ ಇರೋಂಥದ್ದು ಇನ್ನೊಂದು ಆರ್ಡರ್ ಪೇರ್ ನಾನು ಫಸ್ಟ್ ಸರ್ಚ್ ಮಾಡಬೇಕು. ಇದು A, B ಇದೆ. B, C ಬೇಕಲ್ಲ. B, C ಅಂತಂದ್ರೆ B ಪ್ಲೇಸ್ ಎಷ್ಟು ಇರಬೇಕು? 2 ಇರಬೇಕು. ಸೊ 2, ಸಮಥಿಂಗ್ ಇರೋಂಥದ್ದು ಆರ್ಡರ್ ಪೇರ್ಗಳನ್ನ ಸರ್ಚ್ ಮಾಡಬೇಕು ಫಸ್ಟ್ ಆಫ್ ಆಲ್. ಇಲ್ಲಿದೆ ನೋಡಿ, 2, 3 ಅಂತ ಇದೆ. 2, 3 ಇದೆ ಅಂತಂದ್ರೆ ಇದು ಯಾವ್ದಿದು? 3. ಐ ಥಿಂಕ್ ಇಟ್ ಈಸ್ 3. ಓಕೆ, ಒಂದು ನಿಮಿಷ. ಎಸ್, A, B ಇದೆ. B, C. B, C ಅಂದ್ರೆ 2, ಸಮಥಿಂಗ್ ಇರಬೇಕು. ಇಲ್ಲೇ ನೋಡಿ, B, C. A, B, C. ಯಾವ್ದು ಹುಡುಕ್ಬೇಕು ನಾನೀಗ? A, C ಅಂದ್ರೆ 3, 3 ಇಲ್ಲಿದೆ. ದೇರ್ಫೋರ್ ಅದು ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟ್ ನೋಡೋಣ. 3, 2. 2, ಸಮಥಿಂಗ್ ಇರೋದು ಎಲ್ಲಿಯಾದರೂ ಇದೆಯಾ ಮತ್ತೆ ಬೇರೆ? ಇಲ್ಲಿದೆ ನೋಡಿ, 3, 2 ಇದೆ. ಇಲ್ಲಿದೆ ನೋಡಿ, B, C. B. ನಾನು ಸರ್ಚ್ ಮಾಡಬೇಕಾಗಿರೋದು A, C. A, C ಅಂದರೆ 3, 2. 3, 2 ಇಲ್ಲ ಇದೆಯಲ್ಲ, 3, 2. ಸೊ ಪ್ರಾಬ್ಲಮ್ ಇಲ್ಲ, ಇದು ಕೂಡ ಸ್ಯಾಟಿಸ್ಫೈ ಆಯಿತು. ನೆಕ್ಸ್ಟ್ ಬೇರೆ ಯಾವುದಾದ್ರೂ ಆರ್ಡರ್ ಪೇರ್ ಇದೆಯಾ ಆ ರೀತಿ ಸರ್ಚ್ ಮಾಡೋಕ್ಕೆ? ಯಾವುದೂ ಇಲ್ಲ. ನೆಕ್ಸ್ಟ್ ನೋಡೋಣ. 3, 3 ಇಂದ ನೋಡಿದ್ರೆ 3, 3 ಇದೆ. ಇಲ್ಲಿ 3, ಇಲ್ಲಿ 3. ಸೊ 3, 2 ಹುಡುಕ್ಬೇಕು. 3, 2 ಇಲ್ಲ, ಆಲ್ರೆಡಿ ಇದೆ. ನೆಕ್ಸ್ಟ್ ಒನ್ ನೋ. ನೆಕ್ಸ್ಟ್ ಬಂದರೆ 2, 2. ಇಲ್ಲಿ 2, 3 ಇದೆ. ಸೊ ಇಲ್ಲಿ 2 ಇದೆ ಸೆಕೆಂಡ್ ಎಲಿಮೆಂಟ್, ಇಲ್ಲಿ 2 ಇದೆ ಫಸ್ಟ್ ಎಲಿಮೆಂಟ್. ನಾನು ಹುಡುಕ್ಬೇಕಾಗಿರೋದು 2, 3. 2, 3 ಇಲ್ಲೇ ಇದೆಯಲ್ಲ, 2, 3. ಸೊ ಓಕೆ, ಎಲ್ಲ ಆರ್ಡರ್ ಪೇರ್ಗಳನ್ನು ಸರ್ಚ್ ಮಾಡಿದ್ದಾಯಿತು. ಸೊ ಇದರಿಂದ ಒಂದೇನು ಗೊತ್ತಾಗ್ತದೆ ಅಂತಂದರೆ, ದಿಸ್ ರಿಲೇಷನ್ ಈಸ್ ಟ್ರಾನ್ಸಿಟಿವ್ ರಿಲೇಷನ್. ಸೊ ಇಟ್ ಈಸ್ ಟ್ರಾನ್ಸಿಟಿವ್ ರಿಲೇಷನ್. ಈ ರೀತಿ ಎಲ್ಲ ಪಾಸಿಬಲ್ ಆರ್ಡರ್ ಪೇರ್ಗಳನ್ನೆಲ್ಲನೂ ನಾವೇನು ಮಾಡಬೇಕು ಅಂತಂದರೆ ಸರ್ಚ್ ಮಾಡಬೇಕು. ಈ ರೀತಿ ಎಲ್ಲ ಆರ್ಡರ್ ಪೇರ್ಗಳನ್ನು ಸರ್ಚ್ ಮಾಡಿದರೆ ನಮಗೆ ಅದು ಟ್ರಾನ್ಸಿಟಿವ್ ಹೌದಾ ಅನ್ನೋ ವಿಷಯ ಗೊತ್ತಾಗ್ತದೆ. ಸೊ ಒಂದೇ ಒಂದು ಆರ್ಡರ್ ಪೇರ್ ಮಿಸ್ ಆದರೂ ಕೂಡ ಇಲ್ಲಿ ರಿಸಲ್ಟ್ ಬೇರೆನೇ ಬರ್ತದೆ. ಸೊ ಕೇರ್ಫುಲ್ ಆಗಿರಬೇಕು. ಓಕೆ, ಸೊ ದಿಸ್ ಈಸ್ ಎ ಟ್ರಾನ್ಸಿಟಿವ್ ರಿಲೇಷನ್. ದಿಸ್ ಇಸ್ ಅ ಟ್ರಾನ್ಸಿಟಿವ್ ರಿಲೇಷನ್. ನಾವು ಲೆಟ್ ಅಸ್ ಟೇಕ್ ಒನ್ ಮೋರ್ ಎಕ್ಸಾಂಪಲ್. ಇನ್ನೊಂದು ಎಕ್ಸಾಂಪಲ್ ತಗೋಣ. R3. ಇಲ್ಲಿ 1, 1, 2, 3. ಇದು ಬಹಳ ಜನಕ್ಕೆ ಇದು ಕನ್ಫ್ಯೂಸ್ ಆಗಂಥದ್ದು. ಇದು ಈ ರೀತಿಯ ರಿಲೇಷನ್ಗಳು. ಅಬ್ಸರ್ವ್ ದಟ್ ದಿಸ್ ಈಸ್ ಆಲ್ಸೋ ಟ್ರಾನ್ಸಿಟಿವ್ ರಿಲೇಷನ್. ನೀವು ಕ್ವಶನ್ ಕೇಳ್ಬೋದು, ಸರ್ ಇಲ್ಲಿ 2, 3 ಇದೆ, 3, ಸಮಥಿಂಗ್ ಇಲ್ಲೇ ಇಲ್ಲಲ್ಲ ಅಂತಂದ್ರೆ, ಇಲ್ಲ ಅಂತಂದ್ರೆ ಅದರ ಅರ್ಥ ಏನು ಅಂತಂದ್ರೆ,
ಎ ಕಮ ಬಿ ಅನ್ನೋ ಥರದ ಎಲಿಮೆಂಟ್ ಅನ್ನು ಕೊಟ್ಟಿದ್ದಾನೆ, ಬಿ ಕಮ ಸಿ ಅನ್ನೋ ಥರದ ಎಲಿಮೆಂಟ್ ಅನ್ನು ಕೊಟ್ಟಿಲ್ಲ. ಬಿ ಕಮ ಸಿ ಯಾವ ಥರ ಇರ್ತದೆ ಆಕ್ಚುಲಿ 3 ಕಮ ಸಮ್ ನಂಬರ್ ಈ ರೀತಿಯ ಎಲಿಮೆಂಟ್ ಅನ್ನು ಆಕ್ಚುಲಿ ಕೊಡಬೇಕಾಗಿತ್ತು, ಬಟ್ ಅವ್ನು ಕೊಟ್ಟಿಲ್ಲ ಅಂತಂದ್ರೆ ಇಟ್ ಈಸ್ ಹಿಸ್ ಫಾಲ್ಟ್. ಒಂದು ವೇಳೆ ಆ ರೀತಿ ಎಲಿಮೆಂಟ್ ಅನ್ನು ಕೊಟ್ಟಿದ್ರೆ ನಾವು ಏನ್ ಮಾಡ್ತಿದ್ವಿ ಅಂತಂದ್ರೆ 2 ಕಮ ದಿಸ್ ಸಮಥಿಂಗ್ ಎಲಿಮೆಂಟ್ ಅನ್ನ ಹುಡುಕ್ತಿದ್ವಿ. ಒಂದು ವೇಳೆ ಸಿಕ್ಕಿದ್ರೆ ಟ್ರಾನ್ಸಿಟಿವ್ ಅಂತ ಹೇಳ್ತಿದ್ವಿ, ಸಿಗ್ಲಿಲ್ಲ ಅಂತಂದ್ರೆ ನಾಟ್ ಟ್ರಾನ್ಸಿಟಿವ್ ಅಂತ ಹೇಳ್ತಿದ್ವಿ. ಸೊ ಇದು ನಮ್ಮ ಪ್ರಾಬ್ಲಮ್ ಅಲ್ಲ. ಹಾಗಾಗಿ ನಾವು ಇದನ್ನು ಡೈರೆಕ್ಟ್ ಆಗಿ ಏನಂತ ಕನ್ಕ್ಲೂಡ್ ಮಾಡ್ತೀವಿ ಅಂತಂದ್ರೆ ಇಟ್ ಈಸ್ ಟ್ರಾನ್ಸಿಟಿವ್ ರಿಲೇಷನ್ ಅಂತಾನೆ ಕನ್ಕ್ಲೂಡ್ ಮಾಡ್ತೀವಿ. ಓಕೆ, ಸೊ ಈ ರೀತಿಯ ಎಕ್ಸಾಂಪಲ್ಗಳು ಬಹಳ ಮುಖ್ಯ, ನೆನ್ಪಿಟ್ಕೊಳ್ರಿ ಇದನ್ನ. ಇಟ್ ಈಸ್ ಟ್ರಾನ್ಸಿಟಿವ್ ರಿಲೇಷನ್. ಇನ್ನೊಂದು ರಿಲೇಷನ್ ಡಿಫೈನ್ ಮಾಡ್ತೀನಿ, 1 ಕಮ 2, 2 ಕಮ 3 ಇಷ್ಟನ್ನು ಮಾತ್ರ ಡಿಫೈನ್ ಮಾಡ್ತೀನಿ. ಆ್ಯಂಡ್ ಇಟ್ ಈಸ್ ನಾಟ್ ಟ್ರಾನ್ಸಿಟಿವ್ ರಿಲೇಷನ್. ಯಾಕಿದು ಟ್ರಾನ್ಸಿಟಿವ್ ರಿಲೇಷನ್ ಅಲ್ಲ? ಯಾಕೆ ಅಂತಂದ್ರೆ ಹಿಯರ್ ವಿ ಹ್ಯಾವ್ ಎ ಕಮ ಬಿ, ಹಿಯರ್ ವಿ ಹ್ಯಾವ್ ಬಿ ಕಮ ಸಿ. ಯಾಕಂದ್ರೆ ಇಲ್ಲಿ ಸೆಕೆಂಡ್ ಎಲಿಮೆಂಟ್ 2 ಇದೆ, ಇಲ್ಲಿ ಫಸ್ಟ್ ಎಲಿಮೆಂಟ್ 2 ಇದೆ. ಹಾಗಾದ್ರೆ ಯಾವ ಎಲಿಮೆಂಟ್ ನಮಗೆ ಬೇಕಾಗಿತ್ತು ಅಂದ್ರೆ ಎ ಕಮ ಸಿ, ಅಂದ್ರೆ 1 ಕಮ 3 ಅನ್ನೋ ಎಲಿಮೆಂಟು ಇದೇ R4 ಅಲ್ಲಿ ಇರಬೇಕಾಗಿತ್ತು. ಬಟ್ 1 ಕಮ 3 ಇಲ್ಲ, ಹಾಗಾಗಿ R4 ಈಸ್ ನಾಟ್ ಟ್ರಾನ್ಸಿಟಿವ್ ರಿಲೇಷನ್. ಇದನ್ನು ಬರಿಬೇಕಾದ್ರೆ ಏನಂತ ಬರಿತೀವಿ, 1 ಕಮ 2 ಬಿಲಾಂಗ್ಸ್ ಟು R4 and 2 ಕಮ 3 ಬಿಲಾಂಗ್ಸ್ ಟು R4. ಬಟ್ 1 ಕಮ 2 ಮತ್ತು 2 ಕಮ 3 ಎರಡೂ R4 ಅಲ್ಲಿ ಇದೆ. ಆದ್ರೆ 1 ಕಮ 3 ಅನ್ನೋ ಎಲಿಮೆಂಟು R4 ಅಲ್ಲಿ ಇಲ್ಲ. ಬಟ್ 1 ಕಮ 3 ಡಸ್ ನಾಟ್ ಬಿಲಾಂಗ್ಸ್ ಟು R4. ದೇರ್ಫೋರ್ ವಿ ಕ್ಯಾನ್ ಸೇ ದಟ್ ಇಟ್ ಈಸ್ ನಾಟ್ ಟ್ರಾನ್ಸಿಟಿವ್ ರಿಲೇಷನ್. ಒಂದು ವೇಳೆ ಇದ್ದಿದ್ರೆ ಅವಳು ಕೂಡ ಡೈರೆಕ್ಟ್ ಆಗಿ ಟ್ರಾನ್ಸಿಟಿವ್ ಅಂತ ಕನ್ಕ್ಲೂಡ್ ಮಾಡಬಾರ್ದು, ಮತ್ತು ಬೇರೆ ಆರ್ಡರ್ ಪೇರ್ಗಳನ್ನ ಹುಡುಕಬೇಕು. ಎಲ್ಲಾ ಪಾಸಿಬಲ್ ಆರ್ಡರ್ ಪೇರ್ಗಳಿಗೂ ಕೂಡ ಕೊಟ್ಟಿರುವಂತ ಡೆಫಿನೇಷನ್ ಏನಾದರೂ ಹೋಲ್ಡ್ ಆದ್ರೆ ಅವಾಗ ಮಾತ್ರ ನಾವು ಕನ್ಕ್ಲೂಡ್ ಮಾಡಬೇಕು ಇದು ಟ್ರಾನ್ಸಿಟಿವ್ ರಿಲೇಷನ್ ಅಂತ. ಅದರ್ವೈಸ್ ವಿ ಶುಡ್ ನಾಟ್ ಕನ್ಕ್ಲೂಡ್ ದಟ್ ದ ಗಿವನ್ ರಿಲೇಷನ್ ಈಸ್ ಟ್ರಾನ್ಸಿಟಿವ್ ರಿಲೇಷನ್. ನೆಕ್ಸ್ಟ್ ಟೈಪ್ ಆಫ್ ರಿಲೇಷನ್ ಈಸ್ equivalence relation. Next type of relation is equivalence relation. Equivalence relation. This is based on reflexive, symmetric and transitive. It is dependent. Equivalence relation. ಏನಿದೆ equivalence relation? A relation R on set A is said to be an equivalence relation. Equivalence relation if it is reflexive, symmetric and transitive. Reflexive, symmetric and transitive. ಈ ರೀತಿ ಮೂರೂ ರಿಲೇಷನ್ ಆಗಿದ್ರೆ ಆ ರಿಲೇಷನ್ ಏನಾಗಿರಬೇಕು? ರಿಫ್ಲೆಕ್ಸಿವ್ ರಿಲೇಷನ್ನೂ ಆಗಿರಬೇಕು, ಸಿಮೆಟ್ರಿಕ್ ರಿಲೇಷನ್ನೂ ಆಗಿರಬೇಕು, ಟ್ರಾನ್ಸಿಟಿವ್ ರಿಲೇಷನ್ನೂ ಆಗಿರಬೇಕು. ಈ ರೀತಿ ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್ ಮೂರು ರಿಲೇಷನ್ ಆಗಿದ್ರೆ ಆ ರೀತಿಯ ರಿಲೇಷನ್ ಏನಂತ ಕರಿತೀವಿ ಅಂತಂದ್ರೆ ಈಕ್ವಿವ್ಯಾಲೆನ್ಸ್ ರಿಲೇಷನ್ ಅಂತ ಕರಿತೀವಿ. So a relation R on a set A is said to be an equivalence relation if it is reflexive, symmetric and transitive. So far we studied about, first of all, the definition of relation, and then we moved towards empty relation, universal relation, and then we studied reflexive, symmetric, transitive, and finally we studied equivalence relation. So let us stop here itself and we shall continue further concepts in the next class. Thank you dear students.